ಬೈಬಲ್ ಅಂದರೆ ಏನು, ಬೈಬಲನ್ನು ಯಾವ ರೀತಿಯಾಗಿ ಓದಬೇಕು, ಬೈಬಲ್ನ ಅರ್ಥ ಮಾಡಿಕೊಳ್ಳುವಂಥ ರೀತಿ ಏನು ಎನ್ನುವಂಥದ್ದನ್ನು ಇವತ್ತಿನ ಒಂದು ಪಾಠ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರೂ ನಿಮ್ಮ ಬೈಬಲ್ಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನಾನು ಹೇಳುವಂಥ ರೆಫರೆನ್ಸ್ಗಳನ್ನು ಸರಿಯಾದಂಥ ರೀತಿಯಲ್ಲಿ ಗಮನಿಸುವಂಥವರಾಗಿರ್ರಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಬೈಬಲ್ ಅಂದರೆ ಏನು ಎಂಬುದಾಗಿ ಬೈಬಲ್ ಹಿಡಿದಿರುವಂಥ ಕ್ರೈಸ್ತರಿಗೆ ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಅವಗಾಹನೆ ಇಲ್ಲ. ಯಾಕೆ ಅಂತ ಅಂದರೆ ಕೆಲವರು ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ಕೆಲವರು ಅನ್ನೋದಕ್ಕಿಂತ ಪ್ರಪಂಚದಾದ್ಯಂತ ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ, ಅವರಿಗೆ ತೋಚಿದಂಥ ರೀತಿಯಲ್ಲಿ, ಒಬ್ಬರು ಹೇಳಿದಂಥ ರೀತಿಯಲ್ಲಿ ಬೋಧನೆ ಮಾಡ್ತಾ ಅದರಂತೆ ಜೀವಿಸ್ತಾ ಇರುವಂಥ ಕಾರಣ ಅದನ್ನು ನೋಡಿದಂಥ ಅನ್ಯರುಗಳು ಇವರು ಬೈಬಲಲ್ಲಿ ಇರುವಂಥ ಕಾರಣವೇ ಈ ರೀತಿಯಾಗಿ ಇವರು ಬದುಕ್ತಾ ಇದ್ದಾರೆ, ಆಗಿರುವಂಥ ಕಾರಣ ಇವ್ರು ನಡ್ಕೊಳ್ಳುವಂಥ ರೀತಿ ಸರಿ ಇಲ್ದಲೇ ಇರುವಂಥ ಕಾರಣ ಬೈಬಲಲ್ಲಿ ಇರುವಂಥ ಮಾತುಗಳು ಕೂಡ ಸರಿ ಇಲ್ಲ. ಆದ್ದರಿಂದ ಬೈಬಲ್ ಎನ್ನುವಂಥದ್ದು ಒಂದು ಸುಳ್ಳಿನ ಉತ್ತ ಅಂತಲೋ, ಇಲ್ಲ ಒಂದು ಮತಗ್ರಂಥ ಅಂತಲೋ, ಇಲ್ಲ ಯಾವುದೋ ಸೈತಾನನು ದೆವ್ವವು ಬರೆಸಿಕೊಟ್ಟಿರುವಂಥ ಪುಸ್ತಕ ಅಂತಲೋ ಹಲವಾರು ಜನ ಆ ರೀತಿಯಾಗಿ ಅಂದ್ಕೊಂಡು ಅರ್ಥ ಮಾಡಿಕೊಂಡಿದ್ದಾರೆ. ಒಂದು ಸಮಯದಲ್ಲಿ ಲೂಸಿಯಾನ ಎನ್ನುವಂಥ ಕಾನೂನನ್ನು ಮಾಡಿ 1981ರಲ್ಲಿ ಅಮೆರಿಕದಲ್ಲಿ ಅವರ ಪಠ್ಯಪುಸ್ತಕಗಳಿಂದ ಚಿಕ್ಕ ಮಕ್ಕಳು ಓದುವಂಥ ಪಠ್ಯಪುಸ್ತಕಗಳಲ್ಲಿ ಇದ್ದಂಥ ಬೈಬಲ್ನ ತೆಗೆದುಹಾಕಿದ್ದಾರೆ. ಏನಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ ಬೈಬಲ್ನ ಔತಣ್ಯವನ್ನು, ಬೈಬಲ್ನ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಕಾರಣ. ಕ್ರೈಸ್ತ ದೇಶ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ, ಆದರೆ ಆ ಕ್ರೈಸ್ತರೇ ಬೈಬಲ್ನ ಒಂದು ಸಮಯದಲ್ಲಿ ದೂರ ಹಾಕಿರುವಂಥ ಸಂಗತಿಗಳು ಇವತ್ತು ಬಹಳಷ್ಟು ಇದೆ. ಆಗಿರುವಂಥ ಕಾರಣವೇ ಮುಖ್ಯವಾಗಿ ನಮಗೂ ದೇವರಿಗೂ ಮಧ್ಯದಲ್ಲಿರುವಂಥವನು ಕ್ರಿಸ್ತನು. ಯಾಕಂದರೆ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತೆ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಕ್ರಿಸ್ತನೇ ಎಂಬುದಾಗಿ. ಅಂದರೆ ಆ ಕ್ರಿಸ್ತನು ಯಾವ ರೀತಿಯಾಗಿ ಅಂತಂದರೆ ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಸೇವಿಸುವುದಕ್ಕೆ ಆತನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಗಮನಿಸಿ ಒಂದು ಮಾತನ್ನು, ಇದಕ್ಕೆ ಸಾಕ್ಷಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 29ನೇ ವಚನವನ್ನು ಗಮನಿಸಿ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಗಮನಿಸಿ, ಸಾಕು. ಇಲ್ಲಿ ಆತನ ಮಾತನಾಡುವಂಥ ಮಾತನ್ನು ಗಮನಿಸಿ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಅಂದರೆ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ ಅಂತ ಹೇಳಿ ಮಾತಿನ ಅರ್ಥ ಏನು? ನಾವು ನೊಗ ಅಂತಿದ್ದಂಗೆನೇ ಆಗಿನ ಕಾಲದಲ್ಲಿ ಉಳುಮೆ ಮಾಡುವಂಥ ಸಮಯದಲ್ಲಿ ಎತ್ತುಗಳ ಒಂದು ಕತ್ತಿನ ಮೇಲೆ, ಆ ಎತ್ತುಗಳ ಹೆಗಲಿನ ಮೇಲೆ ಹಾಕದಿದ್ದಂಥ ವಸ್ತುವೇ ನೊಗ ಎಂಬುದಾಗಿ ನಮಗೆ ಗೊತ್ತಿದೆ. ಈ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ ಅಂತ ಅಂದರೆ ಯೇಸು ಕ್ರಿಸ್ತನ ಏನು ನೊಗ ಇಟ್ಕೊಂಡಿದ್ನ? ಗಮನಿಸಿ, ಆತನ ನೊಗವನ್ನು ಒತ್ತಿಲ್ಲ. ಆತನು ಮರಣವನ್ನು ಹೊಂದುವಂಥ ಸಮಯದಲ್ಲಿ ಶಿಲುಬೆಯ ಮರವನ್ನು ಹೊತ್ಕೊಂಡು ಹೋಗಿರುವಂಥದ್ದು ಗೊತ್ತಿದೆ. ಆದರೆ ಇಲ್ಲಿ ನೊಗ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನು ಅಂತೇಳಿ ನೋಡುವಾಗ ಜಾಗ್ರತೆಯಿಂದ ಗಮನಿಸಬೇಕು. ನಾನು ಹೇಳುವಂಥ ಮಾತನ್ನು, ಇದು ಈ ಆವಾಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಉಳುಮೆ ಮಾಡ್ತಾ ಇದ್ರೋ ಎನ್ನುವಂಥ ಸಂಗತಿ ಗೊತ್ತಿರುವಂಥವ್ರಿಗೆ ನಾನು ಹೇಳುವಂಥ ಮಾತು ಅರ್ಥ ಆಗುತ್ತೆ. ಅದು ಯಾವ ರೀತಿಯಾಗಿ ಅಂದರೆ, ಯಾವುದೇ ಒಂದು ಎತ್ತುಗಳಿಗೆ ಮೊದಲು ಉಳುಮೆಯನ್ನು ಮಾಡಬೇಕು ಅಂತಂದರೆ ಆ ಎತ್ತಿಗೆ ಯಾವ ರೀತಿಯಾಗಿ ಉಳುಮೆ ಮಾಡೋದನ್ನು ಕಲಿಸ್ತಾ ಇದ್ರು ಅಂದರೆ, ಎಲ್ಲ ಎತ್ತುಗಳು ಉಳುಮೆ ಮಾಡೋದನ್ನು ಕಲ್ತಿರುವಂಥ ಎತ್ತುಗಳು ಮಾತ್ರವೇ ಉಳುಮೆ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಎಲ್ಲ ಎತ್ತುಗಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಗಮನಿಸಿ. ಅಂದರೆ ಯಾವ ಎತ್ತು ಉಳುಮೆ ಮಾಡೋದಕ್ಕೆ ಹಾಕೊಳ್ತಾರೋ ಅದು ಮೊದಲು ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಅಂದರೆ, ಒಂದು ಎತ್ತನ್ನು ಚೆನ್ನಾಗಿ ಉಳುಮೆ ಮಾಡೋದನ್ನ ಕಲ್ತ್ಕೊಂಡಿರುವಂಥ ಒಂದು ಎತ್ತನ್ನು ತೆಗೆದುಕೊಳ್ತಾರೆ, ಅದನ್ನು ಒಂದು ಕಡೆಗೆ ಕಟ್ತಾರೆ. ಬರದಲ್ಲೇ ಇರುವಂಥ ಹೊಸ ಎತ್ತು ಏನಿರ್ತದೋ ಅದನ್ನು ಒಂದು ಕಡೆಗೆ ಕಟ್ತಾರೆ. ಎರಡು ಕೂಡ ಬರದಲ್ಲೇ ಇರುವಂಥ ಎತ್ತುಗಳನ್ನೇ, ಹೊಸ ಎತ್ತುಗಳನ್ನೇ ಕಟ್ಕೊಂಡ್ರೆ, ನೊಗಕ್ಕೆ ಕಟ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಗೇಮೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಹತ್ತು ಹೋಗುತ್ತೆ, ಒಂದು ಇತ್ತು ಹೋಗುತ್ತೆ, ಅದು ಗೇಮೆ ಹೊಡೆಯೋದಕ್ಕೆ ಆಗಲ್ಲ, ಅವು ಕೂಡ ಕಲ್ತ್ಕೊಳ್ಳೋದಕ್ಕೂ ಆಗಲ್ಲ. ಆದರೆ ಒಂದನ್ನ ಬರ ಎತ್ತಿನ ಜೊತೆಗೆ ಬರದಲ್ಲೇ ಇರುವಂಥ ಎತ್ತನ್ನು ಕಟ್ಟಿದ್ರೆ ಆ ಬರುವಂಥ ಉಳುಮೆ ಮಾಡುವಂಥದ್ದನ್ನು ಕಲ್ತ್ಕೊಂಡಿರುವಂಥ ಎತ್ತು ಏನು ಮಾಡ್ತದೆ ಅಂದರೆ, ಬರದಲ್ಲೇ ಇರುವಂಥ ಎತ್ತನ್ನು, ಅಂದರೆ ಉಳುಮೆ ಮಾಡೋದಕ್ಕೆ ಬರದಲ್ಲೇ ಇರುವಂಥ ಎತ್ತನ್ನು ಕೂಡ ಕರ್ಕೊಂಡು ಹೋಗುತ್ತೆ. ಆ ರೀತಿಯಾಗಿ ಉಳುಮೆ ಮಾಡೋದಕ್ಕೆ ಬರದಲ್ಲೇ ಇರುವಂಥ ಎತ್ತು ಆ ರೀತಿಯಾಗಿ ಉಳುಮೆ ಮಾಡೋದನ್ನು ಕಲ್ತ್ಕೊಳ್ಳುತ್ತೆ. ಇದು ಆಗಿನ ಕಾಲದಲ್ಲಿ ಉಳುಮೆ ಮಾಡಿರುವಂಥವ್ರಿಗೆ ಗೊತ್ತಾಗುತ್ತೆ. ಗಮನಿಸಿ,
ಯೇಸು ಕ್ರಿಸ್ತನು ಇಲ್ಲಿ ಅದೇ ರೀತಿಯಾಗಿ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಎಂಬುದಾಗಿ ಏನಕ್ಕೋಸ್ಕರ ಆತನು ಹೇಳ್ತಾ ಇದ್ದಾನೆ ಅಂದರೆ, ದೇವರನ್ನ ತಿಳಿದಿರುವಂಥವನು, ದೇವರನ್ನ ನೋಡಿರುವಂಥವನು, ದೇವರನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥವನು ಆ ಮಹಾಪುರುಷನಾದಂಥ ಯೇಸು ಕ್ರಿಸ್ತನು ಒಬ್ಬನೇ ಆಗಿರುವಂಥ ಕಾರಣ ಆತನು ನಮಗೆ ದೇವರ ಮಾತುಗಳನ್ನ ತಿಳಿಸ್ತಾ ಇದ್ದಾನೆ. ಯಾಕೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ನೋಡಿದಂಥ ರೀತಿಯಲ್ಲಿ, ದೇವರ ಜೊತೆಯಲ್ಲಿ ಮಾತನಾಡಿದಂಥ ರೀತಿಯಲ್ಲಿ ಇವೆಲ್ಲ ಈ ರೀತಿಯಾಗಿ ಕಾಣ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಸ್ಪಷ್ಟವಾಗಿ ದೇವ್ರನ್ನ ಯಾರು ನೋಡಿಲ್ಲ, ದೇವರ ಜೊತೆಯಲ್ಲಿ ಯಾರು ಮಾತಾಡಿಲ್ಲ, ಮತ್ತು ದೇವ್ರ ಈ ರೀತಿಯಾಗಿ ಆ ರೀತಿಯಾಗಿ ಬಂದಾಗ ಎಲ್ಲ ಸರ್ವ ಸತ್ಯಗಳನ್ನು ಆತನು ಮತ್ತಾಯನ ಬರೆದ ಸುವಾರ್ತೆ 13:35 ಮಾತಿನಂತೆ ಎಲ್ಲ ಸರ್ವ ಸತ್ಯವನ್ನು ಆತನು ತಿಳಿಸ್ತಾನೆ. ಆ ರೀತಿಯಾಗಿ ಆತನು ಸರಿಯಾದಂಥ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡಿರುವಂಥ ಕಾರಣ ದೇವರಿಗೆ ಆತನು ದೀನನಾಗಿ, ಅಂದ್ರೆ ದೇವರಿಗೆ ಆತನು ದೇವರು ಮೆಚ್ಚುವಂಥ ರೀತಿಯಲ್ಲಿ ಆತನು ಬದುಕಿರುವಂಥ ಕಾರಣ, ಅಂದ್ರೆ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತಾರೆ, ಈತನ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಆ ರೀತಿಯಾಗಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಆತನು ಬದುಕಿರುವಂಥ ಕಾರಣ ಯೇಸು ಕ್ರಿಸ್ತನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡ್ರೆ, ಈಗ ಯೇಸು ಕ್ರಿಸ್ತನೇ ಉಳುಮೆ ಮಾಡೋದಕ್ಕೆ ಬರುವಂಥ ಎತ್ತು, ನಾವೇ ಉಳುಮೆ ಮಾಡೋದಕ್ಕೆ ಬರದಲ್ಲಿ ಇರುವಂಥ ಎತ್ತು. ಯೇಸು ಕ್ರಿಸ್ತನ ಒತ್ತಿರುವಂಥ ಆ ನೊಗವನ್ನ, ಅಂದ್ರೆ ಯೇಸು ಕ್ರಿಸ್ತನ ತಿಳಿದಿರುವಂಥ ಆ ಮಹಾಜ್ಞಾನವನ್ನ, ಯೇಸು ಕ್ರಿಸ್ತನ ನಡತೆಯನ್ನ ನಾವು ಆತನ ನೊಗದಲ್ಲಿ ಸೇರಿದ್ರೆ ನಾವು ದೇವರ ಮಾತುಗಳನ್ನು ತಿಳ್ಕೊಳ್ತೀವಿ. ಮತ್ತೆ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಬದುಕಿದನೋ ಆ ರೀತಿಯಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಗಮನಿಸಿ ಇದನ್ನು. ಅಂದರೆ ಯೇಸು ಕ್ರಿಸ್ತನು ಮನುಷ್ಯರಿಗೂ ಈ ಒಂದು ದೇವರಿಗೂ ಮಧ್ಯವರ್ತಿ ಯೇಸು ಕ್ರಿಸ್ತನು. ಗಮನಿಸಿ ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಆತನು ನೊಗದೊರ ತೆಗೆದುಕೊಳ್ತಾನೆ. ಆ ನೊಗವು ಎಂಬುದಾಗಿ ಏನಿಲ್ಲಿ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು, ಗಮನಿಸಿ 29ನೇ ವಚನ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಅಂತ ಹೇಳ್ತಿರುವಂಥ ಮಾತಿನ ಅರ್ಥ ಇದೆ. ಆಗಿನ ಕಾಲದಲ್ಲಿ ಉಳುಮೆ ಮಾಡ್ತಾ ಇದ್ದಂಥವ್ರಿಗೆ ಈ ಮಾತು ಅರ್ಥ ಆಗುತ್ತೆ. ಆ ರೀತಿಯಾಗಿ ದೇವರಿಗೂ ಮನುಷ್ಯರಿಗೂ ಯೇಸು ಕ್ರಿಸ್ತನು ಒಬ್ಬನೇ ಆಗಿರುವಂಥ ಕಾರಣ ಯಾವ ರೀತಿಯಾಗಿ ಇದನ್ನೇ ಇವಾಗ ನಮ್ಮ ಮಧ್ಯದಲ್ಲಿ ಈಗ ಯಾವ ರೀತಿಯಾಗಿ ನಮಗೆ ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ ಅಂದರೆ ವಾಕ್ಯದ ರೂಪದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ. ಅಂದರೆ ವಾಕ್ಯದ ರೂಪದಲ್ಲಿ ಮಧ್ಯಸ್ಥಿಕೆ ವಹಿಸ್ತಾನೆ. ಈ ಒಂದು ವಾಕ್ಯದ ವಿಷಯದಲ್ಲಿ ಕ್ರೈಸ್ತರಿಗೆ ಸರಿಯಾದಂಥ ರೀತಿಯಲ್ಲಿ ಅವಗಾಹನೆ ಇಲ್ಲ. ಅಂದರೆ ಈ ಬೈಬಲ್ನ ವಿಷಯದಲ್ಲಿ ಸರಿಯಾದಂಥ ರೀತಿಯಲ್ಲಿ ಅವಗಾಹನೆ ಇಲ್ಲ. ಯಾಕೆ ಅವಗಾಹನೆ ಇಲ್ಲ ಅಂತಂದರೆ, ಸರಿಯಾದಂಥ ರೀತಿಯಲ್ಲಿ ಯಾರೂ ಕೂಡ ದೇವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಗಮನಿಸಿ ಈ ಮಾತನ್ನು. ಇದರಲ್ಲಿ ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಾ ಇದೆ, ಆತುರದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವವನು ಅಂತ. ಆ ರೀತಿಯಾಗಿ ದೇವರನ್ನ ಆತುರದಿಂದ ಹುಡುಕುವಂಥದ್ದಾದರೆ, ದೇವರನ್ನ ಭಕ್ತಿಯಿಂದ ಹುಡುಕುವಂಥದ್ದಾದರೆ ಯಾವ ಮನುಷ್ಯನಿಗೆ ಯಾವುದೋ ಒಂದು ದಾರಿ ಮಾರ್ಗಗಳ ಮೂಲಕವಾಗಿ ದೇವರ ಸರ್ವ ಸತ್ಯಗಳನ್ನು ತಿಳಿಸಿ ಅವನನ್ನು ಕಾಪಾಡ್ತಾನೆ. ಇವತ್ತು ನಾವು ಈ ಮಹಾಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಪಡೆದಲೇ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಸಮಯದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ, ದೇವರನ್ನ ಆ ರೀತಿಯಾಗಿ ಬೇಡ್ಕೊಂಡಿದ್ದೀವಿ, ದೇವರೇನು ಮಾಡಿದ್ದಾನೆ, ಅದನ್ನು ಅನುಗ್ರಹಿಸಿದ್ದಾನೆ. ಆ ರೀತಿಯಾಗಿ ಆತುರದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವವನು ಎಂಬುದಾಗಿ ಏನು ದೇವರ ಮಾತಿಗೆ ಅನುಸಾರವಾಗಿ ಸರಿಯಾದಂಥ ರೀತಿಯಲ್ಲಿ ಕ್ರೈಸ್ತರಾದಂಥವ್ರನ್ನ ಬೈಬಲನ್ನು ಸರಿಯಾದಂಥ ರೀತಿಯಲ್ಲಿ ಹುಡುಕಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಗಮನಿಸಿ ಈ ಮಾತನ್ನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೈಬಲ್ ಅಂದರೆ ಏನು, ಅದನ್ನು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಬೈಬಲ್ ಅಂದರೆ ಏನು ಅಂತೇಳಿ ನೋಡ್ಬೇಕು. ಈ ಬೈಬಲ್ ಎನ್ನುವಂಥ ಒಂದು ಪದ ಗ್ರೀಕ್ ಭಾಷೆಯ ಬಿಬ್ಲಾಸ್ ಎನ್ನುವಂಥ ಒಂದು ಪದದಿಂದ ಬಂದಿದೆ. ಗಮನಿಸಿ ಇದನ್ನ. ಬೈಬಲ್ ಎನ್ನುವಂಥ ಮಾತು ಬಿಬ್ಲಾಸ್ ಎನ್ನುವಂಥ ಗ್ರೀಕ್ ಭಾಷೆಯ ಪದ ಇದು. ಈ ಗ್ರೀಕ್ ಭಾಷೆಯ ಬಿಬ್ಲಾಸ್ ಎನ್ನುವಂಥ ಪದದಿಂದ ಈ ಒಂದು ಬೈಬಲ್ ಎನ್ನುವಂಥ ಪದ ಬಂದಿದೆ. ಈ ಬಿಬ್ಲಾಸ್ ಅಂದರೆ ಅರ್ಥ ಏನು ಅಂತೇಳಿ ನೋಡುವಾಗ ಪುಸ್ತಕ ಇಲ್ಲ ಗ್ರಂಥ ಅಂತ, ಪುಸ್ತಕನೋ ಇಲ್ಲ ಗ್ರಂಥ ಅಂತಲೋ ಇದರ ಅರ್ಥಗಳು. ಗಮನಿಸಿ ಈ ಮಾತನ್ನು. ಈ ಒಂದು ಬೈಬಲ್ ಎನ್ನುವಂಥ ಈ ಒಂದು ಮಾತಿಗೆ, ಈ ಬೈಬಲ್ ಎನ್ನುವಂಥ ಈ ಒಂದು ಮಾತುಗಳನ್ನು ಸತ್ಯವೇದದಲ್ಲಿ ಯಾವ ರೀತಿಯಾದಂಥ ಹೆಸರುಗಳಿಂದ ಕರೆಯಲ್ಪಟ್ಟಿದೆಯೋ, ಯಾವ ರೀತಿಯಾದಂಥ ಹೆಸರುಗಳಿಂದ ದೇವರು ಗುರುತಿಸಿ ಮಾತನಾಡಿದನೋ ಆ ಮಾತುಗಳನ್ನು, ಕೆಲವೊಂದು ವಾಕ್ಯಗಳನ್ನು ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. ನೀವು ದೇವರುಗಳೇ, ಅದಕ್ಕೆ ಯೇಸು ನೀವು ದೇವರುಗಳೇ ಎಂದು ನಾನು ಹೇಳಿದನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಗಮನಿಸಿ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಎಂಬುದಾಗಿದೆ. ಅಂದ್ರೆ ಈ ಒಂದು ಗ್ರಂಥಕ್ಕೆ ದೇವರು ಬರೆಸಿರುವಂಥ ಮಾತುಗಳಿವೆಲ್ಲನ ಯಾವ ಮಾತುಗಳಿಂದ ಗುರುತಿಸಿದ್ದಾರೆ ಅಂದರೆ ಧರ್ಮಶಾಸ್ತ್ರ ಎಂಬುದಾಗಿ ಗುರುತಿಸಿ ಮಾತನಾಡಿರುವಂಥದ್ದು ಕಾಣುತ್ತೆ ಈ ವಾಕ್ಯದಲ್ಲಿ. ಮತ್ತೆ ಓದಿ ಅದನ್ನು.
ಅದಕ್ಕೆ ಯೇಸು ಹಾ ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ನಿಮ್ಮ ಧರ್ಮಶಾಸ್ತ್ರ ಅಂದ್ರೆ ಇಡೀ 66 ಪುಸ್ತಕಗಳಿಗೆ ಧರ್ಮಶಾಸ್ತ್ರ ಎಂಬುದಾಗಿ ಗುರುತಿಸಿ ಮಾತನಾಡಿರುವಂಥದ್ದು ಕಾಣ್ತಾ ಐತೆ. ಮತ್ತೆ 1 ಪೇತ್ರ 4:11 ಗಮನಿಸಿ. 1 ಪೇತ್ರ 4ನೇ ಅಧ್ಯಾಯ 11ನೇ ವಚನ. ಒಬ್ಬನು ಬೋಧಿಸುವುದಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೈವೋಕ್ತಿಗಳು ಗಮನಿಸಿ, ಅಂದ್ರೆ ದೈವೋಕ್ತಿಗಳನ್ನ ನುಡಿಯುವವರಾಗಿ. ಅಂದ್ರೆ ದೈವೋಕ್ತಿ ಅಂದ್ರೆ ಏನು? ದೈವೋಕ್ತಿ ಅಂತ ಅಂದ್ರೆ ದೇವರ ಬಾಯಿಂದ ಬಂದಿರುವಂತ ಮಾತುಗಳನ್ನೇ ದೈವೋಕ್ತಿಗಳು ಎಂಬುದಾಗಿ ಹೇಳ್ತೀವಿ. ಇಡೀ 66 ಪುಸ್ತಕಗಳಿಗೆ ದೇವರು ಮತ್ತೊಂದು ಹೆಸರನ್ನ ಹೇಳ್ತಾ ಇದ್ದಾರೆ, ಅದೇನಂದ್ರೆ ದೈವೋಕ್ತಿಗಳು ಎಂಬುದಾಗಿ. ಬೈಬಲ್ ಅಂದ್ರೆ ಮಾತ್ರವೇ ಇದು ಅಂತ ಹೇಳಿ ನಾವು ಈ ಒಂದು ಗ್ರಂಥಕ್ಕೆ ಬೈಬಲ್ ಅಂದ್ರೆ ಮಾತ್ರವೇ ಈ ಹೆಸರಿರುವಂಥದ್ದು ಅಂತ ಹೇಳಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಕ್ ಹೋಗ್ಬಾರ್ದು. ದೈವ ಗ್ರಂಥ ಎಂಬುದಾಗಿ ಅಂತ ಅಂದ್ರು ಒಂದೇ, ಬೈಬಲ್ ಎಂದ್ರು ಒಂದೇ, ದೈವೋಕ್ತಿ ಎಂಬುದಾಗಿ ಹೇಳಿದ್ರು ಅದು ಒಂದೇ, ಧರ್ಮಶಾಸ್ತ್ರ ಅಂತ ಹೇಳಿದ್ರು ಅದು ಕೂಡ, ಎಲ್ಲವೂ ಕೂಡ ಬೈಬಲ್ಗೆ ಹೇಳುವಂಥ ಹೆಸರುಗಳೇ. ಗಮನಿಸಿ, ಆಂಧ್ರದಲ್ಲಿ ಆಗಿರುವಂಥ ಒಂದು ಘಟನೆ ಏನು ಅಂತ ಅಂದರೆ, ಒಬ್ಬ ಮುಸಲ್ಮಾನ್ ವ್ಯಕ್ತಿ ಆತನು ಒಬ್ಬ 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 ಪಾಸ್ಟರನ್ನ ಕರೆದು ಇಬ್ರಿಗೂ ಚಾಲೆಂಜ್ ನಡೆದಿದೆ. ಅದೇನು ಚಾಲೆಂಜ್ ನಡೆದಿದೆ ಅಂತ ಅಂದರೆ, ಬೈಬಲ್ ಎನ್ನುವಂಥ ಒಂದು ಪದ, ಬೈಬಲ್ ಎನ್ನುವಂಥ ಮಾತು ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಒಂದು ವೇಳೆ ನೀವು ತೋರಿಸುವಂಥದ್ದಾದರೆ ತೋರಿಸ್ರಿ ಎಂಬುದಾಗಿ ಆತನು ಇಡೀ ನಿನ್ನ ಜೀವನದುದ್ದಕ್ಕೂ ಕೂಡ ಈ ಸವಾಲು ಎಂಬುದಾಗಿ ಆತನು ನೀವು ಬದುಕಿರುವಂಥ ಕಾಲದವರೆಗೂ ಕೂಡ ಇದನ್ನು ನೀನು ತೋರಿಸ್ಬೋದು ಎಂಬುದಾಗಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಆತ ಹೇಳಿದ್ದಾನೆ ಈ ಮಾತನ್ನು. ಏನು ಅಂತಂದರೆ, ಬೈಬಲ್ ಎನ್ನುವಂಥ ಮಾತು ಬೈಬಲಲ್ಲಿ ಇಲ್ಲ ಅಂತ. ಗಮನಿಸಿ ಈ ಮಾತನ್ನು. ಬೈಬಲ್ ಎನ್ನುವಂಥ ಮಾತು ಬೈಬಲಲ್ಲಿ ಇಲ್ಲ ಅಂತ ಹೇಳ್ತಿದ್ದಂಗೆ ಆ ಪಾಸ್ಟ್ರು ಯಾವುದೇ ಉತ್ತರವನ್ನು ಕೊಡೋದಕ್ಕಾಗಿಲ್ಲ ಆತನಿಗೆ. ಯಾಕೆ ಉತ್ತರವನ್ನು ಕೊಡೋದಕ್ಕಾಗಿಲ್ಲ ಅಂತ ಅಂದರೆ, ಸರಿಯಾದಂಥ ಜ್ಞಾನವು ಆತನಿಗಿಲ್ಲದೆ ಇರುವಂಥ ಕಾರಣ. ಏನು ಜ್ಞಾನ ಬೇಕಿಲ್ಲಿ ಅಂದರೆ, ಬೈಬಲ್ ಎನ್ನುವಂಥ ಮಾತು ಬೈಬಲಲ್ಲಿ ಇಲ್ವಾ? ನಮಗೆ 66 ಪುಸ್ತಕಗಳಲ್ಲಿ ನೋಡ್ಕೊಂಬರುವಂಥದ್ದು. ಆದರೆ ಬೈಬಲ್ ಎನ್ನುವಂಥ ಮಾತು ಎಲ್ಲೂ ಕೂಡ ಕಾಣಲ್ಲ. ಆದರೆ ಮೊದಲಿನ ಒಂದು ನಾವೇನು ಆ ಬೈಬಲ್ಗೆ ಹಾಕಿರುವಂಥ ಒಂದು ಪೌಚ್ ಇದೆಯೋ, ಆ ಒಂದು ಜಿಪ್ ಹಾಕುವಂಥ ಒಂದು ಬ್ಯಾಗ್ ಏನಿದೆಯೋ ಅದರ ಮೇಲೆ ಇಂಗ್ಲೀಷಿಗೆ ಬೈಬಲ್ ಅಂತ ಬರೆದಿರುವಂಥದ್ದು ಲೈನ್ ಕಾಣುತ್ತೆ, ಆ ದೊಡ್ಡ ಅಕ್ಷರಗಳು ಕಾಣುತ್ತೆ ಹೊರತು ಬೈಬಲಲ್ಲಿ ಎಲ್ಲೂ ಕೂಡ ಬೈಬಲ್ ಎನ್ನುವಂಥದ್ದು ದೇವರು ಹೇಳಿರುವಂಥ ಮಾತುಗಳಲ್ಲಿ ಇಲ್ಲ. ಹಂಗಾದ್ರೆ ಏನು ಈ ಮಾತು, ಈತನು ಹೇಳಿರುವಂಥ ಮಾತಿನ ಅರ್ಥ ಅಂತ ಹೇಳಿ ನೋಡುವಾಗ, ಬೈಬಲ್ ಎನ್ನುವಂಥ ಮಾತು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥದ್ದು. ಆದರೆ ಕನ್ನಡ ಭಾಷೆಯಲ್ಲಿ ಆ ಮಾತಿರಲ್ಲ. ಅದು ಯಾವ ರೀತಿಯಾಗಿ ಅಂತ ಅಂದರೆ, ಇವತ್ತು ಕನ್ನಡ ಭಾಷೆಯಲ್ಲಿ ನಾವು ಸೂರ್ಯನನ್ನು ಸೂರ್ಯ ಎಂಬುದಾಗಿ ಹೇಳ್ತೀವಿ. ತೆಲುಗು ಭಾಷೆಯಲ್ಲಿ ಸೂರ್ಯುಡು ಎಂಬುದಾಗಿ ಹೇಳ್ತೀವಿ. ಹಿಂದಿ ಭಾಷೆಯಲ್ಲಿ ಇನ್ನೊಂದು ಹೇಳ್ತೀವಿ, ಸೂರಜ್ ಎಂಬುದಾಗಿ ಹೇಳ್ತೀವಿ. ಆ ರೀತಿಯಾಗಿ ಇವತ್ತು ಸನ್ ಎನ್ನುವಂಥ ಸೂರಜ್ ಎನ್ನುವಂಥ ಭಾಷೆಯಲ್ಲಿರುವಂಥ ಆ ಒಂದು ಹಿಂದಿಯ ಮಾತು ಕನ್ನಡ ಬೈಬಲಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆಯಲ್ಲಿ ಯಾವ ಅರ್ಥವು ಇರುವಂಥ ಪದ ಇದೆಯೋ ಆ ಒಂದು ಪದವೇ ಇರ್ತತೆ. ಆ ರೀತಿಯಾಗಿ ಸರಿಯಾದಂಥ ರೀತಿಯಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಸತ್ಯದಲ್ಲಿ ನಾನೀಗ ತೋರಿಸಿದಂಥ ಮಾತುಗಳು ಇವೆಲ್ಲವೂ ಕೂಡ ಬೈಬಲ್ಗೆ ಇರುವಂಥ ಹೆಸರುಗಳೇ, ಧರ್ಮಶಾಸ್ತ್ರ ಎಂಬುದಾಗಿ, ದೈವೋಕ್ತಿಗಳು ಎಂಬುದಾಗಿ. ಮತ್ತು ಇನ್ನು ಮುಂದಕ್ಕೆ ಗಮನಿಸಿ, ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನವನ್ನು. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ. ಶಾಸ್ತ್ರಗಳು, ಗಮನಿಸಿ, ಶಾಸ್ತ್ರಗಳು ಅಂದ್ರೂ ಕೂಡ ಬೈಬಲ್ಲೇ. ಅಂದ್ರೆ ಇವೆಲ್ಲವೂ ಕೂಡ ದೇವರು ಬರೆಸ್ತಿರುವಂಥ ಮಾತುಗಳು. ಅಂದ್ರೆ ಬೈಬಲಿಗೆ ಸೇರಿದಂಥವು ಇವೆಲ್ಲ ಮಾತುಗಳು. ಅಂದ್ರೆ ಬೈಬಲ್ ಎನ್ನುವಂಥ ರೀತಿಯಲ್ಲಿ ಇಂಗ್ಲೀಷಲ್ಲಿ ಕರಿತೀವಿ, ಕನ್ನಡದಲ್ಲಿ ದೈವೋಕ್ತಿಗಳು, ಗ್ರಂಥಗಳು, ಧರ್ಮಶಾಸ್ತ್ರ ಎಂಬುದಾಗಿ ಇವೆಲ್ಲವೂ ಕೂಡ ಬೈಬಲ್ಗಿರುವಂಥ ಹೆಸರುಗಳು. ಮತ್ತು ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 13ನೇ ವಚನವನ್ನು. ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 13ನೇ ವಚನ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೆಯದಾಗಿ ಮಾಡಿದ್ದಾನೆ, ಆದರೆ ಹಳೆಯದಾಗುತ್ತಾ ಮುದಿಯಾಗುವಂಥದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. ಅಂದರೆ ಒಡಂಬಡಿಕೆ ಗ್ರಂಥ ಎಂಬುದಾಗಿಯೂ ಕೂಡ ದೇವರು ಬೈಬಲಲ್ಲಿ ಬರೆಸಿರುವಂಥದ್ದು ಕಾಣುತ್ತೆ. ಮತ್ತು 2 ಪೇತ್ರ 1:20-21, 2 ಪೇತ್ರ 1ನೇ ಅಧ್ಯಾಯ 20ನೇ ವಚನ 21ನೇ ವಚನ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು, ಪ್ರವಾದನಾ ವಾಕ್ಯಗಳು, ಶಾಸ್ತ್ರಗಳಲ್ಲಿರುವಂಥವು ಏನಿವೆಲ್ಲ ಪ್ರವಾದನೆಯ ಮಾತುಗಳು, ಶಾಸ್ತ್ರಗಳು, ಧರ್ಮಶಾಸ್ತ್ರ, ದೈವೋಕ್ತಿಗಳು,
ಇವೆಲ್ಲವೂ ಕೂಡ ಬೈಬಲ್ಗಿರುವಂಥ ಹೆಸರುಗಳು ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇವೆಲ್ಲವೂ ಕೂಡ ಬೈಬಲ್ಗಿರುವಂಥ ಹೆಸರುಗಳು. ಗಮನಿಸಿ ಇದನ್ನು. ಮತ್ತು ಈ ಒಂದು ಬೈಬಲಲ್ಲಿ 2 ಭಾಗಗಳು ಬರುತ್ತೆ. ಒಂದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಂಬುದಾಗಿ ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ. ಅಂದರೆ ಯೇಸು ಕ್ರಿಸ್ತನು ಬರುವಂಥದ್ದಕ್ಕಿಂತ ಹಿಂದಿನ ಕಾಲದಲ್ಲಿ ಹಳೆ ಒಡಂಬಡಿಕೆ ಎನ್ನುವಂಥದ್ದಿತ್ತು. ಅದರಲ್ಲಿ 39 ಪುಸ್ತಕಗಳಿದ್ದು. ಈ ಒಂದು ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. ಗಮನಿಸಿ, ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು, ಒಟ್ಟಿಗೆ 66 ಪುಸ್ತಕಗಳು. ಈ ಹಳೆ ಒಡಂಬಡಿಕೆ ಪುಸ್ತಕ ಎನ್ನುವಂಥದ್ದು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಹೊಸ ಒಡಂಬಡಿಕೆ ಎನ್ನುವಂಥದ್ದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಬೈಬಲನ್ನು ಎಷ್ಟು ಜನ ಬರೆದಿದ್ದಾರೆ ಅಂದರೆ ಸುಮಾರು 42 ಜನಗಳು ಬರೆದಿದ್ದಾರೆ. ಅಂದರೆ 42 ಮಂದಿ ಈ ಒಂದು ಬೈಬಲನ್ನು 66 ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಈ 42 ಮಂದಿನೂ ಕೂಡ ಒಂದೇ ಜಾಗದಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅಂದರೆ ಇಲ್ಲ. ಬೇರೆ ಬೇರೆ ಕಾಲಗಳಿಗೆ ಸಂಬಂಧಪಟ್ಟಂಥವರು ಇವರು. ಅದರಲ್ಲೂ ಕೂಡ ಇವರು ಬೇರೆ ಬೇರೆ ಜಾಗಗಳಲ್ಲಿ ಬರೆದಿದ್ದಾರೆ, ಬೇರೆ ಬೇರೆ ಕಾಲಗಳಲ್ಲಿ ಬರೆದಿದ್ದಾರೆ, ಮತ್ತು ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದಾರೆ. ಇಷ್ಟು 66 ಪುಸ್ತಕಗಳನ್ನು ಬರೆದಿರುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ. ಅಂದರೆ ಈಗ ಗಮನಿಸಿ, ನಾವು ಆಗಲೇ ಓದ್ಕೊಂಡಂಥ ಮಾತಿನಲ್ಲಿ ನಮಗೆ ದೇವರು ಪವಿತ್ರಾತ್ಮನ ಪ್ರೇರಿತರಾಗಿ ಬರೆದಿದ್ದಾರೆ ಎಂಬುದಾಗಿ ನಾವು ಓದ್ಕೊಂಡು, ಈ ಪವಿತ್ರಾತ್ಮ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು ಒಬ್ಬನೇ ಪವಿತ್ರಾತ್ಮನು ಮೋಶೆಯ ಮೊದಲುಗೊಂಡು ಪ್ರಕಟಣೆ ಗ್ರಂಥವನ್ನು ಬರೆದಂಥ ಯೋಹಾನನವರೆಗೂ, ಮೊಟ್ಟ ಮೊದಲನಾಗಿ ಆದಿಕಾಂಡವನ್ನು ಪ್ರಾರಂಭ ಮಾಡಿದಂಥ ಮೋಶೆಯ ಮೊದಲುಗೊಂಡು ಪ್ರಕಟಣೆ ಗ್ರಂಥವನ್ನು ಬರೆದಂಥ ಯೋಹಾನನವರೆಗೂ ಒಬ್ಬನೇ ದೇವರು ಬರೆಸಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುವಂಥ ಮಾತು. ಯಾವ ಆಧಾರದ ಮೇಲೆ ಇದನ್ನು ಹೇಳ್ತೀವಿ ಅಂತ ಅಂದರೆ, ಇಲ್ಲಿ ಗಮನಿಸಿ, ಇವರು 42 ಜನವು ಕೂಡ ಒಂದು ಕಾಲಕ್ಕೆ ಸಂಬಂಧಪಟ್ಟಂಥವರಲ್ಲ. ಅಂದರೆ ಈಗ ನಾವೇನೋ ಒಂದು ಕಾಲಕ್ಕೆ ಈಗ ಒಂದು ತಲೆಮಾರಿ ಇರ್ತೈತೆ. ಈಗ ನನ್ನ ತಲೆಮಾರಿದೆ, 21ನೇ ಶತಮಾನದ ಒಂದು ತಲೆಮಾರಿದೆ. ಈ 42 ಮಂದಿಯು ಕೂಡ 21ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದೇ ಶತಮಾನಕ್ಕೆ ಸಂಬಂಧಪಟ್ಟಂಥವರಲ್ಲ, ಒಂದೇ ತಲೆಮಾರಿಗೆ ಸಂಬಂಧಪಟ್ಟಂಥವರಲ್ಲ, ಒಂದು ಕಾಲಕ್ಕೆ ಸಂಬಂಧಪಟ್ಟಂಥವರಲ್ಲ. ಯಾಕೆ ಅಂತಂದರೆ ಸುಮಾರು 1600 ವರ್ಷಗಳ ಕಾಲ ಹಿಡಿದಿದೆ ಈ ಒಂದು ಬೈಬಲನ್ನು ಬರೆಯೋದಕ್ಕೆ. ಗಮನಿಸಿ, 1600 ವರ್ಷಗಳ ಕಾಲ ಬದುಕಿರುವಂಥದ್ದು ನಾವು ಆ ಮೋಶೆಯಿಂದ ಇತ್ತೀಚಿನವರೆಗೆ ಯಾರು ಕೂಡ ಅಷ್ಟೊಂದು ವರ್ಷಗಳು ಬದುಕಿಲ್ಲ ಒಬ್ಬ ವ್ಯಕ್ತಿ. ಗಮನಿಸಿ, ಆಗಿರುವಂಥ ಕಾರಣ ವಿವಿಧ ಕಾಲಗಳಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ಪ್ರಾಂತ್ಯಗಳಲ್ಲಿ ಕೂತ್ಕೊಂಡು ಬರೆದಿದ್ರು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ ಬೈಬಲ್. ಅಂದರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೂ ಕೂಡ ಎಲ್ಲೂ ತಪ್ಪಾಗದಂಥ ರೀತಿಯಲ್ಲಿ, ಏರುಪೇರುಗಳಾಗದಂಥ ರೀತಿಯಲ್ಲಿ, ಒಂದು ಮಾತಿಗೂ ಇನ್ನೊಂದು ಮಾತಿಗೂ ಭಿನ್ನವಾಗಿ ಕಾಣದಂಥ ರೀತಿಯಲ್ಲಿ. ಇಲ್ಲಿ ಚೆನ್ನಾಗಿ ಒಂದು ವಿಚಾರವನ್ನು ಗಮನಿಸಬೇಕು. ಕೆಲವೊಂದು ಪ್ರಿಂಟಿಂಗ್ ಮಿಸ್ಟೇಕ್ಗಳಿದೆಯಲ್ಲ ಅಂತ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುವಂಥದ್ದು ಇದನ್ನು ಭಾಷಾಂತರ ಮಾಡುವಂಥ ಸಮಯದಲ್ಲಿ, ತರ್ಜಮೆ ಮಾಡುವಂಥ ಸಮಯದಲ್ಲಿ ಆಗಿರುವಂಥ ಈ ಮನುಷ್ಯರ ಮಿಸ್ಟೇಕ್ಗೆ ಹೊರತು, ಸೈತಾನನವರಿಗೆ ಗಾಳವನ್ನು ಹಾಕಿ ಅವರ ಮೂಲಕವಾಗಿ ಮಾಡಿಸಿರುವಂಥ ಒಂದು ಎಡವಟ್ಟೆ ಹೊರತು ದೇವರು ಬರೆಸಿಲ್ಲ. ಯಾಕೆ ಅಂತಂದರೆ, ದೇವರು ಒಂದು ವೇಳೆ ಬರೆಸಿರುವಂಥ ಮಾತುಗಳಲ್ಲಿ ತಪ್ಪಿರುವಂಥದ್ದಾದರೆ ಈ ಒಂದು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಒಂದು ಪ್ರಾಂತ್ಯಗಳಲ್ಲಿ ಇದ್ದುಕೊಂಡು ಬರೆದಿದ್ದಂಥದ್ದು ಬೇರೆ ಬೇರೆಯಾಗಿ ಹೋಗಬೇಕಾಗಿತ್ತು. ಆದರೆ ಬೇರೆ ಬೇರೆ ಆಗದಂಥ ರೀತಿಯಲ್ಲಿ 66 ಪುಸ್ತಕಗಳು ಕೂಡ ಒಂದೇ ಭಾವವನ್ನು ಹೊಂದಿರುವಂಥದ್ದಾಗೈತೆ. ಒಂದೇ ಭಾವ. ಒಬ್ಬ ಮೋಶೆ ಮೋಶೆ ಯಾವ ರೀತಿಯಾಗಿ ಆ ಮಾತುಗಳನ್ನು ಬರೆದ್ನೋ ಆ ಮಾತುಗಳಂತೆಯೇ, ಅದೇ ಆಲೋಚನೆಗಳಂತೆ, ಅದೇ ಭಾವಗಳಂತೆ ಯಾರು ಯೋಹಾನ ಪ್ರಕಟಣೆ ಗ್ರಂಥವನ್ನು ಬರೆದಂಥ ಯೋಹಾನನು ಕೂಡ ಅದೇ ಆಲೋಚನೆ ಭಾವಗಳಲ್ಲಿ ಬರೆದಿರುವಂಥದ್ದು ಕಾಣುತ್ತೆ. ಯಾವ ರೀತಿಯಾಗಿ ಇದಾಯ್ತಪ್ಪ, ಅವರು ಬರೆದ್ರು ಇವರು ಬರೆದ್ರು, ಬೇರೆ ಬೇರೆ ಕಾಲಗಳಲ್ಲಿ ಇದ್ರು, ಇವ್ರಿಗೆ ಯಾವ ರೀತಿಯಾಗಿ ಅದೆಲ್ಲ ಗೊತ್ತಾಯ್ತು ಇದೆಲ್ಲ ಗೊತ್ತಾಯ್ತು ಅಂದರೆ ಇದರ ಹಿಂದೆ ಬರೆಸಿರುವಂಥವನು ದೇವರು ಒಬ್ಬನೇ ಆಗಿರುವಂಥ ಕಾರಣ. ಈ ಒಂದು 42 ಮಂದಿ ಈ ಒಂದು ಬೈಬಲ್ನ ಬರೆದಿರುವಂಥವರು, ಪುಸ್ತಕಗಳನ್ನು ಬರೆದಿರುವಂಥ 42 ಮಂದಿ ಏನಿದ್ದಾರೋ ಇವರುಗಳಲ್ಲಿ ಕೆಲವರು ಪ್ರವಾದಿಗಳಾಗಿದ್ದಾರೆ, ಕೆಲವರು ರಾಜರುಗಳಾಗಿದ್ದಾರೆ, ಕೆಲವರು ಶಾಸ್ತ್ರಿಗಳು, ಕೆಲವರು ಕುರುಬರು, ಕೆಲವರು ಬೆಸ್ತರು, ಕೆಲವರು ಅಪೋಸ್ತಲರು, ಆಮೇಲೆ ವೈದ್ಯರು ಕೂಡ ಇದ್ದಾರೆ, ಸುಂಕದವರು ಕೂಡ ಇದ್ದಾರೆ, ಡೇರೆಗಳನ್ನು ಒಳೆಯುವಂಥವರು. ಅಂದರೆ ವಿವಿಧ ವೃತ್ತಿಗಳನ್ನು ಮಾಡಿಕೊಳ್ಳುತ್ತಾ ದೇವರ ಜ್ಞಾನವನ್ನು, ದೇವರ ವಾಕ್ಯಗಳನ್ನು ಬರೆಸಿದ್ದಾರೆ. ಗಮನಿಸಿ, ಆದರೆ ದೇವರು ಪವಿತ್ರಾತ್ಮನ ಏನು ಮಾಡಿದ್ದಾನೆ ಅಂದರೆ ಇವರಿಗೆ ಪ್ರೇರೇಪಣೆ ಕೊಟ್ಟು ದೇವರ ವಾಕ್ಯಗಳನ್ನು ಆಯಾ ಕಾಲಗಳಲ್ಲಿ ಆಯಾ ಒಂದು ವ್ಯಕ್ತಿಗಳ ಮೂಲಕವಾಗಿ ಆಯಾ ಸಂದರ್ಭಕ್ಕೆ ತಕ್ಕಂಥ ರೀತಿಯಲ್ಲಿ ದೇವರು ಬರೆಸಿಕೊಟ್ಟಿದ್ದಾನೆ. ಈಗ ನಿಮಗೊಂದು ಚೆನ್ನಾಗಿ ಒಂದು ಡೌಟ್ ಬರ್ಬೋದು. ಅದೇನು ಅಂತಂದರೆ,
ನಮಗೆಲ್ಲ ಅಂದರೆ ನಾವು ಬರೆದುಕೊಳ್ಳುವುದಕ್ಕೆ ಕಾಗದಗಳು ಬಂದಿರುವಂಥದ್ದು ಇತ್ತೀಚೆಗೆ. ಆದರೆ ಯಾವ ರೀತಿಯಾಗಿ ಕ್ರಿಸ್ತಪೂರ್ವದಲ್ಲೇ ಕಾಗದಗಳಿದ್ದು ಅವ್ರಿಗೆ ಬರೆಯೋದಕ್ಕೆ ಎಂಬುದಾಗಿ ನಿಮ್ಗೆ ಆಲೋಚನೆ ಬರ್ಬೋದು. ಗಮನಿಸಿ, ಆವಾಗ ಕಾಗದಗಳಿಲ್ಲ, ಆದರೆ ಏಂತ್ರ ಮೇಲೆ ಬರೆದಿದ್ದಾರೋ. ಒಂದು ಸಾರಿ ವಿಮೋಚನ ಕಾಂಡ 32ನೇ ಅಧ್ಯಾಯವನ್ನು ಗಮನಿಸಿ. 32ನೇ ಅಧ್ಯಾಯ, ವಿಮೋಚನ ಕಾಂಡ 32ನೇ ಅಧ್ಯಾಯ 15ನೇ ವಚನವನ್ನು. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಗಮನಿಸಿ, ಆ ಹಲಿಗೆಗಳು 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ವಂತೆ. ಅವು ಕಲ್ಲಿನ ಫಲಕಗಳ ಮೇಲೆ ಅಂತೆ. ಮತ್ತೆ ಓದಿ ಅದನ್ನ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಅಂದ್ರೆ ಕಲ್ಲಿನ ಹಲಿಗೆಗಳ ಮೇಲೆ ದೇವರು ಬರೆದು ಕೊಟ್ಟಿರುವಂತ ಮಾತುಗಳಿದೆ. ಗಮನಿಸಿ, ಇಲ್ಲಿ ಏನಿದೆಯೋ 15ನೇ ವಚನವನ್ನ, ವಿಮೋಚನ ಕಾಂಡ 32ನೇ ಅಧ್ಯಾಯ 15ನೇ ವಚನವನ್ನ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಈ ಶಿಲಾಶಾಸನಗಳು ದೇವರ ಕೆಲಸವೇ. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಅಂದ್ರೆ ಕಾಗದಗಳು ಇಲ್ಲದೆ ಇರುವಂತ ಕಾಲದಲ್ಲಿ ಕಲ್ಲಿನ ಹಲಗೆಗಳ ಮೇಲೆ, ಅಂದ್ರೆ ಕಲ್ಲು ಚಪ್ಪಡಿಗಳು ಎಂಬುದಾಗಿ ನಾವು ಏನು ಹೇಳ್ತೀವೋ ಅದರ ಮೇಲೆ ದೇವರು ಆಜ್ಞೆಗಳನ್ನು ಬರೆದು ಕೊಟ್ಟಿದ್ದಾನೆ. ದಶಾಜ್ಞೆಗಳನ್ನು ದೇವರು ಆಜ್ಞೆಗಳನ್ನು ಬರೆದು ಕೊಟ್ಟಿದ್ದಾನೆ. ಗಮನಿಸಿ, ಆಮೇಲೆ ತರುವಾಯದ ಕಾಲದಲ್ಲಿ ಅವರು ಕೂಡ ಕಲ್ಲಿನ ಮೇಲೆ ಬರೆದ್ರ ಇಲ್ಲ ಏಂತ್ರ ಮೇಲೆ ಬರೆದಿದ್ದಾರೋ. ಒಂದ್ಸರಿ ಆ ಮಾತನ್ನ 2 ತಿಮೋತಿ 4:12 ಗಮನಿಸಿ. 2 ತಿಮೋತಿ 4ನೇ ಅಧ್ಯಾಯ 12ನೇ ವಚನ. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು. ಗಮನಿಸಿ ಮತ್ತೆ ತ್ರೋವದಲ್ಲಿ ಅಂದ್ರೆ ತ್ರೋವ ಎನ್ನುವಂಥದ್ದು ಒಂದು ಸ್ಥಳ. ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದಂತ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಗಮನಿಸಿ, ಇಲ್ಲಿ ಏನಿದೆ, ಮುಖ್ಯವಾಗಿ ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದಂತ ಮೇಲಂಗಿಯನ್ನ, ಪುಸ್ತಕಗಳನ್ನ, ಮುಖ್ಯವಾಗಿ ಚರ್ಮದ ಕಾಗದಗಳನ್ನ ನೀನು ಬರುವಾಗ ತೆಗೆದುಕೊಂಡು ಬಾ. ಚರ್ಮದ ಕಾಗದಗಳಂತೆ. ಗಮನಿಸಿ ಏನಿದೆಯೋ, ಅಂದರೆ ಆಗಿನ ಕಾಲದಲ್ಲಿ ಕಾಗದಗಳಿಲ್ಲದೆ ಇರುವಂಥ ಸಮಯದಲ್ಲಿ ಚರ್ಮದ ಕಾಗದಗಳ ಮೇಲೆ ಬರಿತಾ ಇದ್ದಾರೆ. ಅಂದರೆ ಪ್ರಾಣಿಗಳ ಚರ್ಮವನ್ನು ತೆಗೆದು ಆ ಚರ್ಮವನ್ನು ಚೆನ್ನಾಗಿ ಒಣಗಿಸಿ ಆ ಚರ್ಮಗಳ ಮೇಲೆ ಬರೆದಿರುವಂಥದ್ದು ಬೈಬಲಲ್ಲಿ ಚರಿತ್ರೆಯೇ ಬರೆಯಲ್ಪಟ್ಟಿದೆ. ಗಮನಿಸಿ ಏನಿದೆಯೋ ಅಂತ. ಒಂದು ಸಮಯದಲ್ಲಿ ನೋಡುವಾಗ ದೇವರು ಆ ಒಂದು ಮೋಶೆಗೆ ಕಲ್ಲಿನ ಕಲ್ಲು ಚಪ್ಪಡಿಗಳ ಮೇಲೆ ದಶಾಜ್ಞೆಗಳನ್ನು ಬರೆದು ಕೊಟ್ಟಿದ್ದಾರೆ. ಕಾಲಾನಂತರವಾಗಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಪ್ಯಾಪ್ರಿಸ್ ಎನ್ನುವಂಥ ಮರವ ಏನಿದೆ, ಆ ಒಂದು ಮರವನ್ನ ತೆಳುವಾದಂಥ ರೀತಿಯಲ್ಲಿ ಕೆತ್ತಿ ಅದರ ಮೇಲೆ ಅಕ್ಷರಗಳನ್ನು ಬರಿತಾ ಇದ್ರು. ಇಲ್ಲೇನಿದೆ, ಚರ್ಮದ ಕಾಗದಗಳು ಎಂಬುದಾಗಿದೆ. ಅಂದರೆ ಚರ್ಮವನ್ನು ಚೆನ್ನಾಗಿ ಒಣಗಿಸಿ ಅದರ ಮೇಲೆ ಅಕ್ಷರಗಳನ್ನು ಬರಿತಾ ಇದ್ರು. ಅಂದ್ರೆ ಅವಾಗಿನ್ನೂ ಕಾಗದಗಳು ಇಲ್ಲ. ಮತ್ತೆ ಇಬ್ರಿಯರಿಗೆ ಬರೆದ ಪುಸ್ತಕ 10:7 ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 7ನೇ ವಚನ. ಆಗ ನಾನು ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿ ಅಂದ್ರೆ ಈ ಒಂದು ಮರದಿಂದ ಕೆತ್ತಿದಂಥ ಇವುಗಳಾಗಿರ್ಬೋದು, ಈ ಕಾಗದಗಳಾಗಿರ್ಬೋದು, ಚರ್ಮದ ಕಾಗದಗಳಾಗಿರ್ಬೋದು, ಇವೆಲ್ಲವುಗಳ ಮೇಲೆ ಬರೆದು ಸುರುಳಿಗಳನ್ನಾಗಿ ಸುತ್ತಿ ಮಡಗ್ತಾ ಇದ್ರು. ಆ ರೀತಿಯಾಗಿ ಈ ಒಂದು ಕಾಗದಗಳಿಲ್ದಲೇ ಇದ್ರೂ ಕೂಡ ದೇವರ ಮಾತುಗಳನ್ನು ಆ ಒಂದು ಕಾಲದಲ್ಲಿ ಆ ರೀತಿಯಾಗಿ ಬರೆಸಿದ್ದಾರೆ. ಅನಂತರ ಕಾಲದಲ್ಲಿ ಬಂದಂಥ ಸಮಯದಲ್ಲಿ ನೋಡುವಾಗ 1455ರಲ್ಲಿ ಜಾನ್ ಗೂಟನ್ಬರ್ಗ್ ಎನ್ನುವಂಥ ಈತನು ಏನು ಮಾಡ್ತಾನೆ ಅಂದರೆ ಮುದ್ರಣ ಯಂತ್ರವನ್ನು ಕಂಡುಹಿಡಿತಾನೆ. ಈತನ ಆಲೋಚನೆ ಗಮನಿಸಿ. ಈತನು ಏನೋ ಪ್ರಪಂಚಕ್ಕೆ ನಾನು ಕೊಡುಗೆ ಕೊಡಬೇಕು ಅಂತಲೋ, ಇಲ್ಲ ನಾನೇನೋ ಹೊಸ ಆವಿಷ್ಕಾರವನ್ನು ಮಾಡಬೇಕು ಅನ್ನುವಂಥದ್ದಲ್ಲ ಈತನ ಆಲೋಚನೆ. ಒಂದು ಚರ್ಮದ ಕಾಗದಗಳ ಮೇಲೆ ಕೈ ಬರವಣಿಗೆಯಲ್ಲಿ ಇದ್ದಂಥ ದೇವರ ಮಾತುಗಳನ್ನು ಅಚ್ಚು ಯಂತ್ರದಲ್ಲಿ ಮುದ್ರಿಸಬೇಕು ಎನ್ನುವಂಥ ಒಂದೇ ಆಲೋಚನೆಯಿಂದ ಆತನ ಏನು ಮಾಡ್ತಾನೆ ಅಂದರೆ ಅಚ್ಚು ಯಂತ್ರವನ್ನು ಕಂಡುಹಿಡಿತಾನೆ.
ಗಮನಿಸಿ, ನಿಜವಾಗಲೂ ದೇವರು ಈ ಭೂಮಿಯ ಮೇಲೆ ತನ್ನ ಮಾತುಗಳು ವಿಸ್ತರಿಸಿ ಹೋಗುವುದಕ್ಕೆ ಮಾಡಿರುವಂಥ ಕೆಲಸಗಳು ಏನೋ ಎನ್ನುವಂಥದ್ದನ್ನು, ಈ ಜಾನ್ ಗೂಟನ್ಬರ್ಗ್ ಎನ್ನುವಂಥವನು ದೇವರ ಗ್ರಂಥವನ್ನು ಮುದ್ರಿಸೋದಕ್ಕೆ ಮಾತ್ರವೇ ಈತನ ಆಲೋಚನೆ ಮಾಡಿ ಮುದ್ರಣ ಯಂತ್ರವನ್ನು ಆತನ ಕಂಡುಹಿಡಿದು ಮೊಟ್ಟ ಮೊದಲನೇದಾಗಿ ಮುದ್ರಣ ಯಂತ್ರದಲ್ಲಿ ಮುದ್ರಿಸಿದ್ದೇ ಬೈಬಲ್. ಮೊಟ್ಟ ಮೊದಲದಾಗಿ ಮುದ್ರಿಸಲ್ಪಟ್ಟಂಥ ಗ್ರಂಥವೇ ಬೈಬಲ್. ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಪ್ರಪಂಚ ಚರಿತ್ರೆಯನ್ನು ಆಲೋಚನೆ ಮಾಡುವಂಥದ್ದಾದರೆ, ಅಂದರೆ ಈ ಒಂದು ಪ್ರಪಂಚ ಚರಿತ್ರೆಯನ್ನು ಆಲೋಚನೆ ಮಾಡುವಂಥದ್ದಾದರೆ ಬೈಬಲ್ಲೇ ಮೊಟ್ಟ ಮೊದಲನೇದಾಗಿ ಮುದ್ರಿಸಲ್ಪಟ್ಟಂಥ ದೈವ ಗ್ರಂಥ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಬೈಬಲ್ನಲ್ಲಿ ಮನುಷ್ಯನು ಈ ಭೂಮಿಯ ಮೇಲೆ ಹುಟ್ಟಿ ಯಾವ ರೀತಿಯಾದಂಥ ಬದುಕನ್ನು ಬದುಕಿ ಅವನು ಕೊನೆಯದಾಗಿ ದೇವರ ಬಳಿಗೆ ಸೇರ್ಕೋಬೇಕೋ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ದೇವರು ಬರೆಸಿಕೊಟ್ಟಿದ್ದಾನೆ. ಗಮನಿಸಿ, ದೇವರು ಇದನ್ನೆಲ್ಲವನ್ನು ಬರೆಸಿಕೊಟ್ಟಿದ್ದಾನೆ. ಈ ಒಂದು ಸೃಷ್ಟಿಯ ಪ್ರಾರಂಭದಿಂದ ಹಿಡ್ಕೊಂಡು ಈ ಒಂದು ಸೃಷ್ಟಿಯ ನಾಶನದವರೆಗೂ ಕೂಡ ಎಲ್ಲ ಒಂದು ವಿಷಯಗಳು ಬರೆಯಲ್ಪಟ್ಟಿದೆ. ಈ ಬೈಬಲ್ ಎನ್ನುವಂಥದ್ದು ಭೂತ, ವರ್ತಮಾನ, ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಏನೋ ಹಿಂದೆ ನಡೆದೋಗಿರುವಂಥ ಕಾರ್ಯವು ಮಾತ್ರವೇ ಇಲ್ಲ. ನಾವು ಚರಿತ್ರೆಯ ಗ್ರಂಥ ಅಂತ ಹೇಳಿ ಅಂತಿದ್ದಂಗೆ ಹಿಂದೆ ನಡೆದಿರುವಂಥದ್ದು ಮಾತ್ರವೇ ಐತಿ ಅಂದ್ಕೊಂಡ್ರೆ ತಪ್ಪು. ಹಿಂದೆ ನಡೆದಿರುವಂಥ ಕಾರ್ಯವೂ ಇದೆ, ಈಗ ನಡೀತಿರುವಂಥ ಕಾರ್ಯವೂ ಇದೆ, ಮುಂದೆ ನಡೆಯುವಂಥ ಕಾರ್ಯವೂ ಕೂಡ ಇದೆ. ಅಂದರೆ ಇವೆಲ್ಲವೂ ಕೂಡ ಸೇರಿದ್ದಂಥದ್ದಾಗಿದೆಯಾ ಬೈಬಲ್ ಅಂತಂದರೆ ಇವೆಲ್ಲವೂ ಕೂಡ ಸೇರಿದಂಥ ಬೈಬಲ್ ಆಗಿದೆ. ಇದು ಈ ಒಂದು ಬೈಬಲ್ನ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ, ಈಗ 42 ಜನ ಬರೆದಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೀವಿ. ಇವರೆಲ್ಲ ತಮ್ಮ ಆಲೋಚನೆಗಳನ್ನು ಬರೆದ್ರ, ಇಲ್ಲ ಅವರು ಎಲ್ಲೋ ಕೇಳಿದಂಥ ಬೋಧನೆಗಳನ್ನು ಬರೆದ್ರ, ಕಥೆಗಳನ್ನು ಬರೆದ್ರ, ಇಲ್ಲ ಅವ್ರೇನೋ ಕನಸಿನಲ್ಲಿ ಬಂದಿದ್ದನ್ನು ಅವರಿಗೆ ತೋಚಿದಂಥ ಕಾರ್ಯವನ್ನು ಬರೆದ್ರ, ಇಲ್ಲ ದೇವರು ಬರೆಸಿದ್ನ ಒಂದ್ಸರಿ 2 ಪೇತ್ರ 1:20-21 ಗಮನಿಸಿ. 2 ಪೇತ್ರ ಪುಸ್ತಕ 1ನೇ ಅಧ್ಯಾಯ 20ನೇ ವಚನ 21ನೇ ವಚನವನ್ನ, ಶಾಸ್ತ್ರದಲ್ಲಿರುವಂಥ ಯಾವ ಪ್ರವಾದನ ವಾಕ್ಯವು ಅಂದರೆ ಇಡೀ 66 ಪುಸ್ತಕಗಳಲ್ಲಿರುವಂಥ ಯಾವ ಪ್ರವಾದನ ವಾಕ್ಯವು, ಗಮನಿಸಿ ಇಲ್ಲಿ ಪ್ರವಾದನೆ ಅಂತಿದ್ದಂಗೆನೇ ಎಲ್ಲ ಕ್ರೈಸ್ತರ ಆಲೋಚನೆ ಏನಿದೆ ಅಂದರೆ ಮುಂದೆ ಆಗುವಂಥದ್ದನ್ನು ಹೇಳುವಂಥದ್ದೇ ಪ್ರವಾದನೆ ಎಂಬುದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂದೆ ಆಗುವಂಥದ್ದನ್ನು ಹೇಳುವಂಥದ್ದೇ ಪ್ರವಾದನೆ ಅಂತೇಳಿ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆಗಿರುವಂಥ ಕಾರಣ ಕೆಲವರು ಏನು ಅಂದ್ಕೊಂತಾರೆ ಅಂದರೆ ಪ್ರಕಟಣೆ ಗ್ರಂಥವು ಮಾತ್ರವೇ ಪ್ರವಾದನೆಯ ಗ್ರಂಥ ಎಂಬುದಾಗಿ ಅಂದ್ಕೊಳ್ತೇವೆ. ಪ್ರಕಟಣೆ ಗ್ರಂಥ ಅಂತ ಹೇಳಿ ಪ್ರಕಟಣೆ ಗ್ರಂಥ ಮಾತ್ರವೇ ಮುಂದೆ ನಡೆಯುವಂಥ ಕಾರ್ಯಗಳಿರುವಂಥದ್ದು, ಮುಂದೆ ನಡೆಯುವಂಥ ವಿಚಾರಗಳಿರುವಂಥದ್ದು ಪ್ರಕಟಣೆ ಗ್ರಂಥದಲ್ಲಿ ಮಾತ್ರ ಇನ್ಯಾವುದ್ರಲ್ಲಿ ಇಲ್ಲ ಅಂತೇಳಿ ಅಂದ್ಕೊಂಡ್ರೆ ನಮ್ಮ ಆಲೋಚನೆ ತಪ್ಪು. ಯಾಕೆ ತಪ್ಪು ಅಂತಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಕೂಡ ಮುಂದೆ ನಡೆಯುವಂಥ ಕಾರ್ಯಗಳಿದೆ, ಮಾರ್ಕನು ಬರೆದ ಸುವಾರ್ತೆಯಲ್ಲೂ ಇದೆ, ಲೂಕನ ಸುವಾರ್ತೆಯಲ್ಲೂ, ಯೋಹನ್ ಸುವಾರ್ತೆಯಲ್ಲೂ ಕೂಡ ಇದೆ. ಅಷ್ಟೇ ಅಲ್ಲ, ಹಳೆಯ ಒಡಂಬಡಿಕೆ ಕಾರ್ಯಗಳಲ್ಲೂ ಕೂಡ ಇದೆ. ಗಮನಿಸಿ, ಈ ಒಂದು ಮತ್ತಾಯನ ಬರೆದ ಏನು ಮುಂದೆ ನಡೆಯುವಂಥ ಕಾರ್ಯವು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಸುವಾರ್ತೆಗಳಲ್ಲಿ ಮತ್ತಾಯನ ಬರೆದ ಮತ್ತಾಯ, ಮಾರ್ಕ, ಲೂಕ, ಯೋಹನ್ ಸುವಾರ್ತೆಯಲ್ಲಿ ಏನಿದೆ ಅಂತ ಅಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಮುಂದೆ ಒಂದಿನ ಬರಲಿಕ್ಕಿದ್ದೀನಿ ಎಂಬುದಾಗಿ. ಮುಂದೆ ಒಂದಿನ ಬರಲಿಕ್ಕಿರುವಂಥದ್ದು ಅದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತಲ್ವಾ? ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಯೇಸು ಕ್ರಿಸ್ತನು ಇನ್ನೂ ಈ ಭೂಮಿ ಮೇಲೆ ಬಂದಿಲ್ಲ, 2ನೇ ಸಾರಿ. ಮುಂದೆ ಬರ್ತೀನಿ ಅನ್ನುವಂಥ ಮಾತಲ್ಲ ಐತಿ ಅಂದ್ರೆ ಅದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತು ತಾನೇ. ಆಗಿರುವಂಥ ಕಾರಣ ಭವಿಷ್ಯತ್ ಕಾಲ ಅಂತ ಹೇಳಿ ಇಲ್ಲ ಪ್ರವಾದನೆ ವಾಕ್ಯ ಅಂತ ಹೇಳಿ ಅಂದ್ಕೊಂತಿದ್ದಂಗೆ ಪ್ರಕಟಣೆ ಗ್ರಂಥ ಮಾತ್ರವೇ ಅಂದ್ಕೊಂಡ್ರೆ ಅದು ತಪ್ಪು. ಆಗಿರುವಂಥ ಕಾರಣ ಈ 66 ಪುಸ್ತಕಗಳು ಕೂಡ ಪ್ರವಾದನೆಯ ವಾಕ್ಯಗಳೇ. 66 ಪುಸ್ತಕಗಳು ಕೂಡ ಪ್ರವಾದನೆಯ ವಾಕ್ಯವೇ. ಇಲ್ಲಿ ಮಾತು ಏನಿದೆ ಗಮನಿಸಿ, ಶಾಸ್ತ್ರದಲ್ಲಿರುವಂಥ ಯಾವ ಪ್ರವಾದನಾ ವಾಕ್ಯವು, ಶಾಸ್ತ್ರದಲ್ಲಿರುವಂಥ 66 ಪುಸ್ತಕಗಳಲ್ಲಿರುವಂಥ ಯಾವ ಪ್ರವಾದನಾ ವಾಕ್ಯವು ಕೇವಲ ಮನುಷ್ಯನ ಬುದ್ಧಿಯಿಂದ, ಮನುಷ್ಯನ ಆಲೋಚನೆಯಿಂದ, ಮನುಷ್ಯನ ಊಹೆಗಳಿಂದ ವಿವರಿಸತಕ್ಕಂಥದ್ದಲ್ಲ. ಇದನ್ನು ಮನುಷ್ಯ, ಯಾಕೆಂದ್ರೆ ದೇವರ ಜ್ಞಾನಕ್ಕೆ ದೇವರ ಜ್ಞಾನವೇ ಸಾಟಿ. ದೇವರ ಜ್ಞಾನಕ್ಕೆ ಮನುಷ್ಯನ ಜ್ಞಾನವು ಸಾಟಿಯಾಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಒಂದು ಸಮಯದಲ್ಲಿ ಯೋಬನಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಯೋಬನ ಗ್ರಂಥದಲ್ಲಿ, ನಾನು ಲೋಕಕ್ಕೆ ಅಸ್ಥಿವರವನ್ನು ಹಾಕಿದಾಗ ನೀನು ಎಲ್ಲಿದೆ ಎಂಬುದಾಗಿ. ಒಬ್ಬ ನರಮನುಷ್ಯನದಂತ ಯೋಬನು ಉತ್ತರವನ್ನು ಕೊಟ್ಟಿಲ್ಲ. ಯಾಕೆಂತಾದ್ರೆ ಮನುಷ್ಯನ ಜ್ಞಾನಕ್ಕೆ ನಿಲುಕದೇ ಇರುವಂಥ ಕಾರ್ಯ ಅದು. ದೇವರ ಬಾಯಿಂದಲೇ ಆ ಉತ್ತರವೇ ಬರಬೇಕು ಹೊರತು ಮನುಷ್ಯನ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಗಿರುವಂಥ ಕಾರಣ ಇವತ್ತು ಬೈಬಲಲ್ಲಿ ಏನೋ ನನಗೆ ಆ ಮರ್ಮ ಗೊತ್ತಾಗಿದೆ, ಈ ಮರ್ಮ ಗೊತ್ತಾಗಿದೆ, ನನ್ನ ಮರ್ಮ ಬೋಧಕನು ಎಂಬುದಾಗಿ ಹೇಳ್ತಾ ಇರ್ತಾರೆ. ಅವೆಲ್ಲರೂ ಕೂಡ ಅವ್ರು ಹೇಳುವಂಥ ಮಾತು ಸುಳ್ಳು ಅನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ ದೇವರ ಜ್ಞಾನಕ್ಕೆ ದೇವರ ಜ್ಞಾನವೇ ಸಾಟಿ ಹೊರತು ಮನುಷ್ಯನ ಜ್ಞಾನವು ಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯೆಶಾಯನ ಗ್ರಂಥ 55:8 ಏನಿದೆ ಒಂದ್ಸರಿ ಓದಿ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನ,
ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ ಎಂಬುದಾಗಿದೆ. ಅಂದರೆ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ವಂತೆ. ನಮ್ಮ ಆಲೋಚನೆಗಳಿಗೆ ಬೇರೆ, ದೇವರ ಆಲೋಚನೆಗಳೇ ಬೇರೆ. ನಮ್ಮ ಮಾರ್ಗಗಳ ಮೇಲೆ ನನ್ನ ಮಾರ್ಗಗಳಲ್ಲ. ನಮ್ಮ ಮಾರ್ಗಗಳು ಬೇರೆ, ದೇವರ ಮಾರ್ಗಗಳು ಬೇರೆ. ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದಂಥದ್ದು ದೇವರ ಮಾತುಗಳು, ದೇವರ ಆಲೋಚನೆಗಳಿಗೂ ನಮ್ಮ ಮಾತು ನಮ್ಮ ಆಲೋಚನೆಗಳಿಗೂ ಆಗಿರುವಂಥ ಕಾರಣ ಬೈಬಲಲ್ಲಿರುವಂಥ 66 ಪುಸ್ತಕಗಳಲ್ಲಿರುವಂಥ ಪ್ರತಿಯೊಂದು ಮಾತನ್ನು ಆಗಿರ್ಬೋದು ವಿವರಣೆ ಮಾಡಬೇಕು ಅಂತ ಅಂದರೆ ದೇವರ ಜ್ಞಾನವೇ ಬೇಕು ಹೊರತು ಮನುಷ್ಯನ ಜ್ಞಾನವು ಸಾಕಾಗುವುದಿಲ್ಲ. ಮನುಷ್ಯನ ಜ್ಞಾನದಿಂದ ಸಾಧ್ಯವಿಲ್ಲ. ಆಗಿರುವಂಥ ಕಾರಣವೇ ದೇವರೇನು ಮಾಡಿದ್ದಾನೆ, ಯೆಶಾಯ 34:16 ಮಾತಿನಂತೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇದರಲ್ಲಿ ಎಲ್ಲ ಯಾವುದೂ ಇಲ್ಲದಿರೋದು ಎಂಬುದಾಗಿ ಆ ಮಾತಿದೆಯಂತೆ. ಇದೆಯಲ್ಲ, ಆ ಮಾತಿಗೆ ಅನುಸಾರವಾಗಿ ಬೈಬಲಲ್ಲಿರುವಂಥ ಪ್ರಶ್ನೆಗೆ ಬೈಬಲಲ್ಲಿ ಉತ್ತರ ಇದೆ. ಬೈಬಲಲ್ಲಿರುವಂಥ ದೇವರು ಹೇಳಿರುವಂಥ ಆ ಮಾತಿಗೆ ಬೈಬಲಲ್ಲಿರುವಂಥ ದೇವರ ಮಾತೇ ಉತ್ತರ ಕೊಡಬೇಕು. ನಾನು ಒಬ್ಬ ಮರ್ಮ ಬೋಧಕ, ದೇವರು ನನಗೆ ಆ ರೀತಿಯಾಗಿ ಕನಸಿನಲ್ಲಿ ಈ ಮಾತನ್ನ ಹೇಳ್ದ, ಆ ಮಾತನ್ನ ಹೇಳ್ದ ಎನ್ನುವಂಥವನು ಮಾಯೆ ಮಾಡುವಂಥವನು. ಇದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಮುಂದೆ ಓದಿ ಪೇತ್ರನ ಪುಸ್ತಕದಲ್ಲಿ ಶಾಸ್ತ್ರದಲ್ಲಿರುವಂಥ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯನ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲ. ಮುಖ್ಯವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕಂತೆ. ಯಾಕೆ ಅಂದ್ರೆ ಯಾವ ಪ್ರವಾದನೆಯು ಅಂದ್ರೆ ಇಡೀ 66 ಪುಸ್ತಕಗಳಲ್ಲಿರುವಂತ ಎಲ್ಲ ವಾಕ್ಯಗಳು ಯಾವತ್ತೂ ಕೂಡ ಮನುಷ್ಯರ ಚಿತ್ತದಿಂದ, ಮನುಷ್ಯನ ಆಲೋಚನೆಯಿಂದ, ಮನುಷ್ಯನ ತೀರ್ಮಾನದಿಂದ ಉಂಟಾಗಿಲ್ವಂತೆ. ಮನುಷ್ಯರು ಅಂದ್ರೆ ಬರೆದಿರುವಂತ 12 ಮಂದಿ ಭಕ್ತರು ಕೂಡ ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರಂತೆ. ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾರೆ ಪವಿತ್ರಾತ್ಮ ಪ್ರೇರಿತರಾಗಿ. ಗಮನಿಸಿ, ಯಾವ ರೀತಿಯಾಗಿ ಪವಿತ್ರಾತ್ಮನ ಪ್ರೇರಿತರಾಗಿ ಇವರು ಬರೆಯುವಂಥ ಸಮಯದಲ್ಲಿ ಹಂಗಾದ್ರೆ ಇವರ ಆಲೋಚನೆಗಳು ಏನು ಇದರಲ್ಲಿ ಇಲ್ವಾ ಎನ್ನುವಂಥ ನಿಮ್ಗೆ ಆಲೋಚನೆ ಬರ್ಬೋದು. ಆ ರೀತಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಆಲೋಚನೆ ಅಲ್ಲಿ ಮಿಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮೋಶೆ ಒಂದು ಸಮಯದಲ್ಲಿ ಆತನ ಬೆಟ್ಟದ ಮೇಲೆ ಧರ್ಮಶಾಸ್ತ್ರವನ್ನು ಬರೆದುಕೊಂಡು ದೇವರ ಬಾಯಿಂದ ಬಂದಂಥ ಮಾತುಗಳನ್ನ ಬರೋದಕ್ಕೆ ಹೋದಂಥ ಸಮಯದಲ್ಲಿ 40 ದಿನಗಳು ಆತನು ದೇವರ ಸಮಕ್ಷಮದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಆತನೇನು ಅನ್ನ ನೀರನ್ನು ತಿಂದಿಲ್ಲ. ಯಾವ ರೀತಿಯಾಗಿ ಒಬ್ಬ ಮನುಷ್ಯ 40 ದಿನ ಯಾವ ರೀತಿಯಾಗಿ ಇರೋದಕ್ಕೆ ಸಾಧ್ಯ? ನಮ್ಗೆ ಒಂದು ದಿನ ಇಲ್ದಿಲ್ಲ ಅಂದರೆ ಎಷ್ಟೋ ಕಷ್ಟ ಆಗುತ್ತೆ. ಆಗಿರುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ಆತನು 40 ದಿನ ಇದ್ದಾನೆ ಎಂಬುದಾಗಿ ನೋಡಿದ್ರೆ ಅದೇ ಪವಿತ್ರಾತ್ಮನ ಒಂದು ಹತೋಟಿಗೆ ತೆಗೆದುಕೊಂಡ್ರೆ, ಅಂದರೆ ಒಬ್ಬ ಮನುಷ್ಯನಿಗೆ ಅನ್ಕಾನ್ಸಿಯಸ್ ಆದರೆ ಯಾವ ರೀತಿಯಾಗಿ ಇರ್ತಾನೋ, ಅನ್ಕಾನ್ಸಿಯಸ್ ಆಗ್ಬಿಟ್ಟ ಅಂದ್ಕೊಳ್ಳಿ. ಒಬ್ಬ ಮನುಷ್ಯನು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದಾಗ ಅನ್ಕಾನ್ಸಿಯಸ್ ಆಗಿರುವಂಥ ಕೆಲವು ರೋಗಿಗಳು ಕಾಣ್ತಾರೆ. ಸುಮ್ಮನೆ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ, ಆದರೆ ಅವ್ರಿಗೇನು ಆಲೋಚನೆಗಳಿರಲ್ಲ, ಏನು ಅವ್ರಿಗೆ ಮಾಡೋದಕ್ಕಾಗಲ್ಲ. ಆ ರೀತಿಯಾಗಿ ಪವಿತ್ರಾತ್ಮನ ಹತೋಟಿಗೆ ಹೋದಂಥ ಮನುಷ್ಯನು ಏನು ಅಂತ ಅಂದರೆ ಆತನು ಸುಮ್ಮನೆ ಬರೆದುಕೊಂಡು ಹೋಗ್ತಾ ಇರಬೇಕು. ದೇವರು ಕೊಟ್ಟಂಥ ಆಲೋಚನೆ ಪ್ರಕಾರವಾಗಿ ಆತನು ಬರೆದುಕೊಂಡು ಹೋಗ್ತಾ ಇರಬೇಕೆ ಹೊರತು ಮನುಷ್ಯನ ಆಲೋಚನೆ ಅಲ್ಲಿ ಯಾವುದೂ ಕೂಡ ಕೈಗೂಡಲ್ಲ. ಮನುಷ್ಯನ ಆಲೋಚನೆ ಸೇರಲ್ಲ ಅಲ್ಲಿ. ಆಗಿರುವಂಥ ಕಾರಣವೇ 66 ಪುಸ್ತಕಗಳಲ್ಲಿ ತಪ್ಪು ಇಲ್ಲದಂಥ ರೀತಿಯಲ್ಲಿ ಬರೆಯಲ್ಪಡೋದಕ್ಕೆ ಕಾರಣ ಆ ದೇವರೇ. ಆ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿರುವಂಥ ಕಾರಣವೇ ಬೈಬಲಲ್ಲಿ ತಪ್ಪಿಲ್ಲ. ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಅಂದರೆ 42 ಜನವು ಬರೆದಿದ್ದಾರ ಅಂತ ಅಂದರೆ ಹೌದು. ಮತ್ತು ಈ ಒಂದು ಬೈಬಲ್ ಅಂದರೆ ಏನು ಅನ್ನುವಂಥ ರೀತಿಯಲ್ಲಿ ನಮ್ಗೆ ಇಷ್ಟು ವಿಚಾರಗಳು ಅರ್ಥ ಆಯಿತು. ಆದರೆ ಈ ಬೈಬಲನ್ನು ಯಾವ ರೀತಿಯಾಗಿ ಓದಬೇಕೋ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಬೈಬಲ್ನ ಇವತ್ತು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಅಂತಂದರೆ ವರ್ಷಕ್ಕೊಂದು ಸಾರಿ ವಾಗ್ದಾನಗಳ ರೂಪದಲ್ಲಿ ಓದ್ತಾ ಇದ್ದಾರೆ. ನನಗಾಗಿರುವಂಥ ಅನುಭವವನ್ನು ನಾನು ಹೇಳ್ಕೊಳ್ತೀನಿ. ನಾವು ಚರ್ಚಿಗೆ ಹೋಗ್ತಾ ಇದ್ದೋ ಆದರೆ ಹೊಸ ವರ್ಷ ಬಂದಂಥ ಸಮಯದಲ್ಲಿ ಚಿಕ್ಕ ಕಾರ್ಡ್ಗಳನ್ನು ಒಡೆದು ಬಿಡ್ತಾ ಇದ್ರು. ಚಿಕ್ಕ ಕಾರ್ಡ್ಗಳಲ್ಲಿ ಅದರಲ್ಲಿ ಅಕ್ಷರಗಳನ್ನು ಒಂದೊಂದು ರೆಫರೆನ್ಸ್ಗಳನ್ನು ಬರಿತಾ ಇದ್ರು. ಅಂದರೆ ಇವರ ಆಲೋಚನೆ ಪ್ರಕಾರವಾಗಿ ಆಲೋಚನೆ ಮಾಡಿ ಇವ್ರಿಗೆ ಇಷ್ಟ ಬಂದಂಥ ರೆಫರೆನ್ಸನ್ನು ಬರಿತಾ ಇದ್ರು. ರೆಫರೆನ್ಸನ್ನು ಪ್ರಿಂಟ್ ಮಾಡಿಸ್ಕೊಂಡು ಬರ್ತಾ ಇದ್ರು. ಅದರಲ್ಲಿ ಏನಾದರೂ ಕೂಡ ದೇವರು ದಹಿಸುವಂಥ ಅಗ್ನಿಯಾಗಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಆ ಮಾತುಗಳಿರ್ತಿತ್ತ ಅಂತ ನೋಡುವಾಗ ಇರ್ತಿರ್ಲಿಲ್ಲ. ನಾನು ನಿಮ್ಮನ್ನು ಸಂಹಾರ ಮಾಡ್ತೀನಿ ಎನ್ನುವಂಥ ಮಾತುಗಳಿದೆಯಲ್ಲ ಬೈಬಲಲ್ಲಿ ದೇವರು ಹೇಳಿರುವಂಥ ರೀತಿಯಲ್ಲಿ ಆ ಮಾತುಗಳಿರ್ತಿತ್ತು ಅಂದರೆ ಆ ಮಾತುಗಳು ಇರ್ತಿರ್ಲಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ದೇವರು ನಿಮ್ಮ ಕೆಲಸ ಕಾರ್ಯಗಳನ್ನು ಸಫಲಪಡಿಸ್ತಾನೆ ಅನ್ನುವಂಥ ಈ ಆಶೀರ್ವಾದದ ಮಾತುಗಳು ಮಾತ್ರವೇ ಇತ್ತು. ಈ ಮಾತುಗಳನ್ನು ಎಲ್ಲರೂ ಕೂಡ ತೆಗೆದುಕೊಂಡು ಏನಂತಕ್ಕಂತ ಇದ್ರು, ಈ ದೇವರು ಈ ವರ್ಷಕ್ಕೆ ಇಂಥ ವಾಗ್ದಾನವನ್ನು ಮಾಡಿದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸ್ತೀವಿ ಎನ್ನುವಂಥ ಮಾತು ಬಂದರೆ ಆ ಕಾರ್ಡು ನಮಗೆ ಸಿಕ್ಕಿದ್ರೆ ದೇವರು ನಮ್ಮನ್ನು ಈ ರೀತಿಯಾಗಿ ಆಶೀರ್ವದಿಸ್ತಾನೆ ಎನ್ನುವಂಥ ರೀತಿಯಲ್ಲಿ ಆ ಒಂದು ವಾಗ್ದಾನವನ್ನು ಓದುವಂಥದ್ದು. ಇನ್ನೂ ಕೆಲವರು ಏನೋ ಒಂದು ದಿನಕ್ಕೊಂದು ಅಧ್ಯಾಯದ ರೀತಿಯಲ್ಲಿ
ಇಲ್ಲ ಒಂದು ತಿಂಗಳಿಗೆ ಒಂದು ಅಧ್ಯಾಯದ ರೀತಿಯಲ್ಲಿ, ಇಲ್ಲ ಒಂದು ಲೈನಿನ ಒಂದು ಪ್ರಕಾರವಾಗಿ, ಇಲ್ಲ ಒಂದು ಪ್ಯಾರವನ್ನು ಓದುವಂಥದ್ದು, ಈ ರೀತಿಯಾಗಿ ಒಂದು ಅಭ್ಯಾಸದ ಮೂಲಕವಾಗಿ ದಿನಕ್ಕೊಂದು ಅಧ್ಯಾಯದಂತೆ ಈ ರೀತಿಯಾಗಿ ಓದಿ 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 ಈ ರೀತಿಯಾಗಿ ಓದಿ ಬೈಬಲಿಂದ ಇವರು ದೂರ ಹೋಗಿ, ದೇವರ ಆಲೋಚನೆಗಳಿಂದ ದೂರ ಹೋಗಿ, ದೇವರ ಮಾತುಗಳಲ್ಲಿರುವ ಭಾವಗಳಿಂದ ಇವರು ದೂರ ಹೋಗಿ ಇವತ್ತು ಪ್ರಪಂಚದಾದ್ಯಂತ 3,000 ಶಾಖೆಗಳಾಗಿ, ಸಾವಿರಾರು ಫೆಲೋಶಿಪ್ಗಳಾಗಿ ಒಡೆದೋಗುವುದಕ್ಕೆ ಕಾರಣ ಇವರು ಈ ರೀತಿಯಾಗಿ ಬೈಬಲನ್ನು ಓದಿರುವಂಥದ್ದೇ. ಅಂದರೆ ಇವರು ಈ ರೀತಿಯಾಗಿ ಬೈಬಲನ್ನ ಓದಿದ್ರು, ಯಾವ ರೀತಿಯಾಗಿ ಓದಿದ್ರು, ಬೈಬಲನ್ನೇ ಅಲ್ವಾ ಇವ್ರು ಓದಿರೋದು ಅಂತೇಳಿ ನೀವು ಅಂದ್ಕೋಬೋದು. ಬೈಬಲನ್ನೇ ಓದುವಂಥದ್ದಾದರೂ ಬೈಬಲನ್ನು ಓದುವುದಕ್ಕೆ ಒಂದು ಕ್ರಮ ಇದೆ. ಅದೇನು ಕ್ರಮ ಅಂತೇಳಿ ನೋಡುವಾಗ, ಬೈಬಲಲ್ಲಿರುವಂಥ ಯಾವುದೇ ಒಂದು ಮಾತು ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ, ಒಂದು ರೆಫರೆನ್ಸನ್ನು ಓದ್ತೀವಿ, ಅದು ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ, ಅದು ಅರ್ಥ ಆಗದಲ್ಲೇ ಇರುವಂಥ ಸಮಯದಲ್ಲಿ ಅದರ ಮೇಲಿನ ವಚನವನ್ನು ಕೆಳಗಿನ ವಚನವನ್ನು ಓದಬೇಕು. ಆವಾಗ ಆ ಮಧ್ಯದಲ್ಲಿರುವಂಥ ಆ ಮಾತು ಏನು ಅಂತೇಳಿ ಅರ್ಥವಾಗುತ್ತೆ. ಆವಾಗಲೂ ಕೂಡ ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ, ಅದರ ಒಂದು ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯವನ್ನು ಓದಿದ್ರೆ ಆವಾಗ ಅರ್ಥವಾಗುತ್ತೆ. ಒಂದು ವೇಳೆ ಆವಾಗಲೂ ಅರ್ಥ ಆಗಲಿಲ್ಲ, ಮುಂದಿನ ಪುಸ್ತಕವನ್ನು ಓದಬೇಕು. ಈಗ ಇದೇನಪ್ಪ ಹಿಂಗೆ ಹೇಳ್ಬಿಟ್ಟೆ, ಈ ಪ್ರಕಟಣೆ ಗ್ರಂಥವನ್ನು ಓದ್ಕೊಂಡು ಹೋಗ್ತೀವಿ, ಪ್ರಕಟಣೆ ಗ್ರಂಥದಲ್ಲಿ ಎಷ್ಟೋ ಕಾರ್ಯಗಳು ನಮ್ಗೆ ಅರ್ಥ ಆಗಲ್ಲ, ಕೆಲವೊಂದು ಕಾರ್ಯಗಳಿದೆ ಅದು ಅರ್ಥ ಆಗಲ್ಲ, ಮತ್ತು ಅದ್ರ ಹಿಂದಿನ ಪುಸ್ತಕ ಅದ್ರ ಮುಂದಿನ ಪುಸ್ತಕವನ್ನು ಓದಬೇಕು ಅಂದರೆ ಯಾವ್ದು ಓದಬೇಕು ಅಂತ ಹೇಳಿ ನೋಡುವಾಗ ಆದಿಕಾಂಡ ಗ್ರಂಥವನ್ನು ನೋಡಬೇಕು. ಯಾವ ರೀತಿಯಾಗಿ ಇದರಲ್ಲಿ ಆದಿಕಾಂಡದಲ್ಲಿ ನೋಡುವಾಗ ಸೃಷ್ಟಿ ಯಾವ ರೀತಿಯಾಗಿ ಉಂಟಾಯಿತೋ ಎನ್ನುವಂಥದ್ದಿದೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಸೃಷ್ಟಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ನಡೆದಿರುವಂಥ ಯುದ್ಧವು, ಸೈತಾನನ್ನು ಬಂಧಿಸಲ್ಪಟ್ಟಿರುವಂಥದ್ದು, ಅಲ್ಲಿಂದ ಬಿಡುಗಡೆ ಹೊಂದಿರುವಂಥದ್ದು, ಇವೆಲ್ಲ ಕಾರ್ಯಗಳು ಕೂಡ ಇದೆ. ಆ ರೀತಿಯಾಗಿ ಈ ಬೈಬಲ್ ಎನ್ನುವಂಥದ್ದು ಒಂದು ಫಜಲ್ ಆಟದ ರೀತಿಯಲ್ಲಿ ಅದನ್ನು ಆ ರೀತಿಯಾಗಿ ಹುಡುಕಿ ಓದಿದ್ರೆ ಮಾತ್ರವೇ ಅರ್ಥ ಆಗುತ್ತೆ ಹೊರತು ಇಲ್ಲಾಂದರೆ ಅರ್ಥ ಆಗಲ್ಲ. ಮುಖ್ಯವಾಗಿ ಒಂದು ಮಾತನ್ನು ಗಮನಿಸಬೇಕು. ಇವತ್ತು ಬೈಬಲಲ್ಲಿರುವಂಥ ಯಾವುದೇ ಒಂದು ಮಾತು ಅದು 1 ಸಾರಿ ಹೇಳಿದ್ರು 100 ಸಾರಿ ಹೇಳಿದ್ರು ಮೌಲ್ಯ ಒಂದೇ, ಅದರ ಬೆಲೆ ಒಂದೇ. ಯಾಕೆ ಅಂತ ಅಂದರೆ, ಈಗ ನಾವು ನಮ್ಮ ಮಕ್ಕಳನ್ನು ಒಂದು ಸಾರಿ ಕರಿತಾ ಇರ್ತೀವಿ, ಬಾ ಎಂಬುದಾಗಿ ಕರಿತೀವಿ. ನಾವು ಬಾ ಎಂಬುದಾಗಿ 1 ಸಾರಿ ಕರೆದ್ರೂ ಕೂಡ ಅದೇ ಒಂದು ಮೌಲ್ಯ, ನಾವು 10 ಸಾರಿ ಕರೆದ್ರೂ ಕೂಡ ಅದೇ ಒಂದು ಮೌಲ್ಯ. ಯಾಕೆ ಅಂತ ಅಂದರೆ, ಬಾ ಅಂತ ಹೇಳ್ತಂಗೆ ಆ ಮಗು ಬಂದ್ಬಿಡ್ಬೇಕಷ್ಟೇ. ಆ ರೀತಿಯಾಗಿ ಏನೋ ಹೆಚ್ಚು ಸಾರಿ ಹೇಳಿದೆ ಎಂಬುದಾಗಿ ಎನ್ನುವಂಥ ಮಾತುಗಳಿಗೆ ನಾವು ಬಹಳಷ್ಟು ಒತ್ತು ಕೊಟ್ಟು 1 ಸಾರಿ ಹೇಳಿರುವಂಥ ಮಾತುಗಳಿಗೆ ಒತ್ತುಗಳನ್ನು ಕೊಡದಲೇ ಇರುವಂಥದ್ದು, ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡದಲೇ ಇರುವಂಥದ್ದು ತಪ್ಪಾಗಿ ಹೋಗುತ್ತೆ. ದೇವರ ಬಾಯಿಂದ ಬಂದಿರುವಂಥ ಒಂದು ಮಾತು 1 ಸಾರಿ ಬಂದರೂ ಆಗಿರ್ಬೋದು, 10 ಸಾರಿ ಬಂದರೂ ಅದಕ್ಕೆ ಒಂದೇ ರೀತಿಯಾದಂಥ ಬೆಲೆ ಐತೆ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಗಮನಿಸಿ, ಈ ಯಾವ ರೀತಿಯಾಗಿ ಓದಬೇಕು ಎನ್ನುವಂಥದ್ರಲ್ಲಿ ಒಂದು 4 ಪಾಯಿಂಟ್ಗಳು ಬರುತ್ತೆ. ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನು ಅಂತಂದರೆ, ಪರಿಶೀಲನಾತ್ಮಕವಾಗಿ ಬೈಬಲನ್ನ ಓದಬೇಕು ಎನ್ನುವಂಥದ್ದು. ಯಾವ ರೀತಿಯಾಗಿ ಪರಿಶೀಲನಾತ್ಮಕವಾಗಿ ಬೈಬಲನ್ನು ಓದಬೇಕು ಅಂತ ಹೇಳಿ ಅಂದರೆ, ಗಮನಿಸಿ, ಯೆಶಾಯ 34:16 ಓದಿ. ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನ, ನಾಗಲೇ ಹೇಳಿದಂಥ ಮಾತನ್ನು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಯೆಹೋವನ ಶಾಸ್ತ್ರದಲ್ಲಿ, ಗಮನಿಸಿ, ಯೆಹೋವನ ಶಾಸ್ತ್ರ ಅಂದರೆ 66 ಪುಸ್ತಕಗಳಲ್ಲಿ ಈ ಬೈಬಲಲ್ಲಿ ಹುಡುಕಿ ಓದಿರಿ. ಹುಡುಕಿ ಓದ್ಬೇಕಂತೆ. ಅಂದರೆ ಹುಡುಕಿ ಅಂದರೆ ಏನಿದ್ರ ಅರ್ಥ? ಈಗ ನಮ್ಮ ಕಣ್ಣು ಮುಂದೆ ಇರುವಂಥದ್ದನ್ನು ನಾವು ಹುಡುಕೋದು ಎಂಬುದಾಗಿ ಹೇಳಲ್ಲ. ನಮ್ಮ ಕಣ್ಣಿಗೆ ಕಾಣ್ತಿರುವಂಥದ್ದನ್ನು ಹುಡುಕೋದು ಎಂಬುದಾಗಿ ಹೇಳಲ್ಲ. ಇಲ್ಲ, ನಮ್ಮ ಕಣ್ಣ ಮುಂದೆನೇ ಇದ್ದು ಬಹಳಷ್ಟು ಇದೆ ಅಂದ್ಕೊಳ್ಳಿ. ಇವತ್ತು ನಾವು ತರಕಾರಿ ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟ್ಗಳಿಗೆ ಹೋಗ್ತಾ ಇರ್ತೀವಿ. ತರಕಾರಿಗಳ ಒಂದು ರಾಶಿಯನ್ನು ಹಾಕಿರ್ತಾರೆ. ಆ ರಾಶಿಗಳಲ್ಲಿ ಯಾವುದು ಚೆನ್ನಾಗಿದೆ ಎಂಬುದಾಗಿ ನಾವು ಆಯ್ಕೊಳ್ತೀವಿ, ನಾವು ಸೆಲೆಕ್ಟ್ ಮಾಡ್ತೀವಿ. ಅದನ್ನು ಕೂಡ ಹುಡುಕೋದು ಎಂಬುದಾಗಿ ಹೇಳ್ತೀವಿ. ಇವತ್ತು ಒಂದೇ ಒಂದು ಟೊಮೊಟೊ ಹಣ್ಣು ಇದೆ ಅಂದ್ಕೊಳ್ಳಿ, ಅದನ್ನು ನೀವು ಹುಡುಕಿ ಎಂಬುದಾಗಿ, ನಮ್ಮ ಕಣ್ಣು ಮುಂದೆ ಇರುವಂಥದ್ದನ್ನೇ ಹುಡುಕಿ ಎಂಬುದಾಗಿ ಹೇಳಿದ್ರೆ ಅದು ಯಾವ ರೀತಿಯಾಗಿ ಇರ್ತದೆ? ಅದಕ್ಕೆ ಅರ್ಥವೇ ಇರಲ್ಲ. ನಮ್ಮ ಕಣ್ಣು ಮುಂದೆ ಇರುವಂಥದ್ದನ್ನು ತೆಗೆದುಕೋಬೇಕಾಗಿರುವಂಥದ್ದು ಅಷ್ಟೇನೇನೆ. ಆದರೆ ಇಲ್ಲಿ ಹುಡುಕಿ ಹೋದ್ರಿ ಎಂಬುದಾಗಿ ಏನಕ್ಕೋಸ್ಕರ ದೇವರು ಹುಡುಕಿರಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, 66 ಪುಸ್ತಕಗಳಲ್ಲಿ ಹಲವಾರು ಮಾತುಗಳು ಬೆರೆತು ಹೋಗಿದ್ದಾವೆ. ಹಲವಾರು ಕಡೆ ಬೆರೆತು ಹೋಗಿದ್ದಾವೆ. ಆ ಹೋಗಿರುವಂಥ ಕಾರಣವೇ ಅದನ್ನ ಏನು ಮಾಡಬೇಕು ಅಂದರೆ ಹುಡುಕಿ ಓದಬೇಕು. ಅಂದರೆ ಈ ಮಾತಿನ ಅರ್ಥವೇನು, ಈ ಮಾತಿಗೆ ಉತ್ತರವು ಎಲ್ಲಿದೆ? ಇಲ್ಲಿ ಮುಂದೆ ಏನಿದೆ ಗಮನಿಸಿ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇದರಲ್ಲಿ
ಇವುಗಳಲ್ಲಿ ಈ 66 ಪುಸ್ತಕಗಳಲ್ಲಿ ಗಮನಿಸಿ ಏನಿದೆಯೋ ಇವುಗಳಲ್ಲಿ ಅಂದ್ರೆ ಏನು, ಇದು ಫ್ಲೂರಲ್, ಇದು ಅಂದ್ರೆ ಬಹುವಚನ. ಇವುಗಳಲ್ಲಿ 66 ಪುಸ್ತಕಗಳಲ್ಲಿ ಇರುವಂತಹ ಎಷ್ಟೋ ಮಾತುಗಳಲ್ಲಿ ಯಾವುದು ಇಲ್ಲದಿರದು. ಅಂದ್ರೆ ಎಲ್ಲ ವಿಚಾರಗಳಿದೆಯಾ, ಎಲ್ಲ ವಿಚಾರಗಳು ಕೂಡ ಇದೆ. ಯಾವುದು ಕೂಡ ಇಲ್ಲದೆ ಇರುವಂತ ಪರಿಸ್ಥಿತಿ ಇಲ್ಲ. ಬೈಬಲಲ್ಲಿ ಪ್ರಶ್ನೆ ಐತೆ ಅಂದ್ರೆ ಬೈಬಲಲ್ಲಿ ಉತ್ತರವಿದೆ, ಎಲ್ಲವೂ ಕಾರ್ಯವೂ ಇದೆ. ಅಂದ್ರೆ ಈಗ ನೀವು ಹೇಳ್ಬೋದು ಎಲ್ಲ ಐತೆ ಅಂತ ಹೇಳ್ತೀಯಾ, ಹಂಗಾದ್ರೆ ಯೇಸು ಕ್ರಿಸ್ತನ ಬರುವಿಕೆ ಎಲ್ಲ ಐತೆ, ಯೇಸು ಕ್ರಿಸ್ತನ ಯಾವತ್ತು ಬರ್ತಾನೆ ಅನ್ನುವಂಥದ್ದು ಗೊತ್ತಿಲ್ವಲ್ಲ ಅಂತ. ಅವು ದೇವರು ನಮ್ಗೆ ಎಷ್ಟನ್ನು ತಿಳಿಸ್ಬೇಕು ಅಷ್ಟನ್ನು ತಿಳಿಸಿದ್ದಾನೆ, ಯಾವುದನ್ನು ತಿಳಿಸ್ಬಾರ್ದು ಅದನ್ನು ತಿಳಿಸಿಲ್ಲ. ನನ್ನ ಮಾತಿಗೆ ಸಾಕ್ಷಿಯಾಗಿ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನ, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ಇಲ್ಲೇನಿದೆ ಗಮನಿಸಿ, ರಹಸ್ಯವಾಗಿರುವಂಥ ಕಾರ್ಯಗಳಿದೆಯಂತೆ. ಆ ರಹಸ್ಯವಾದವುಗಳು ನಮ್ಮ ದೇವರಾಗಿರುವಂಥ ಯೆಹೋವನವು. ಆದರೆ ಆತನಿಂದ ಪ್ರಕಟವಾದವುಗಳು, ಆತನಿಂದ ತಿಳಿಸಲ್ಪಟ್ಟಂಥ ಕಾರ್ಯಗಳು ಏನಿದೆಯೋ ಅವು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿ ಇದ್ದೇವೆ. ಹಂಗು ಅಂದ್ರೆ ಧರ್ಮಶಾಸ್ತ್ರವು ಹೇಳಿದಂಥ ರೀತಿಯಲ್ಲಿ ಮನುಷ್ಯನು ಬದುಕುವಂಥ ಹಂಗಿನಲ್ಲಿ ಇದ್ದಾನೆ. ಇವತ್ತು ಅದ್ಯಾಕೆ ನಮಗೆ ತಿಳಿಸಲ್ಪಟ್ಟಿಲ್ಲ, ಇದ್ಯಾಕೆ ನಮಗೆ ತಿಳಿಸಲ್ಪಟ್ಟಿಲ್ಲ ಅಂದ್ರೆ ನಮಗೆ ಅದು ಅವಶ್ಯಕತೆ ಇಲ್ಲ. ದೇವರು ನಮಗೆ ಎಷ್ಟನ್ನು ತಿಳಿಸ್ಬೇಕು ಅಷ್ಟನ್ನು ತಿಳಿಸಿದ್ದಾನೆ. ಆ ರೀತಿಯಾಗಿ ಯೆಶಾಯ 34:16ನೇ ಮಾತಿನ ಪ್ರಕಾರವಾಗಿ ಇವುಗಳಲ್ಲಿ ಯಾವುದೂ ಇಲ್ಲದಿರದು ಎಂಬುದಾಗಿ ಇರುವಂಥ ಮಾತಿಗೆ ಅನುಸಾರವಾಗಿ ಎಲ್ಲ ಮಾತುಗಳಿಗೆ ಉತ್ತರವೂ ಇದೆ. ಆ ಮಾತುಗಳನ್ನು ಹುಡುಕಿ ಓದಬೇಕು. ಅಂದರೆ ಪ್ರಶ್ನೆ ಇದ್ದಂಥ ಜಾಗದಲ್ಲೇ ಉತ್ತರವೂ ಇರಲ್ಲ. ಇದನ್ನು ಗಮನಿಸಿ ನೀವು. ಇವತ್ತು ನಾವೆಲ್ಲರೂ ಕೂಡ ನಾವು ಹುಟ್ಟಂದಿನಿಂದಲೂ ಕೂಡ ಸ್ಕೂಲಿನಲ್ಲಿ ನಾವೇನು ಓದ್ಕೊಂಬಂದಿದ್ದೀವಿ, ಏನು ಬರ್ಕೊಂಬಂದಿದ್ದೀವಿ, ಇವೆಲ್ಲವುಗಳ ಮೇಲೆ ಪರೀಕ್ಷೆಗಳನ್ನು ಮಾಡ್ತಾರೆ. ಈ ಪರೀಕ್ಷೆಗಳಲ್ಲಿ ಎಲ್ಲಿ ಪ್ರಶ್ನೆ ಇರ್ತತೋ ಅಲ್ಲಿ ಉತ್ತರವನ್ನು ಬರ್ಕೊಂಬಂದಿದ್ದೀವಿ. ಇನ್ನು ಕೆಲವು ಸಮಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಬೇರೆ ಇರ್ತತೆ, ಉತ್ತರವನ್ನು ಬರೆಯುವಂಥ ಒಂದು ಬುಕ್ಕೆ ಬೇರೆ ಇರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಆ ಪ್ರಶ್ನೆಯ ಒಂದು ನಂಬರನ್ನು ಬರೆದು ಆ ಒಂದು ಉತ್ತರ ಬರೆಯುವಂಥ ಪೇಪರಲ್ಲಿ ಆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಒಂದು ನಂಬರನ್ನು ಬರೆದು ಇಲ್ಲಿ ಉತ್ತರವನ್ನು ಬರೀಬೇಕು. ಆ ರೀತಿಯಾಗಿ ನಾವು ನಮ್ಮ ಆಲೋಚನೆ ಏನಂತಿರುತ್ತೆ, ಪ್ರಶ್ನೆಯಲ್ಲಿರ್ತತೋ ಅಲ್ಲಿ ಉತ್ತರವನ್ನು ಬರೀಬೇಕು, ಇಲ್ಲ ಪ್ರಶ್ನೆಯ ನಂಬರನ್ನು ಹಾಕಿ ಅಲ್ಲಿ ಉತ್ತರವನ್ನು ಬರೀಬೇಕು ಅಂತೇಳಿ ನಾವು ಕಲ್ತ್ಕೊಂಡ್ಬಂದಿದ್ದೀವಿ. ಆದರೆ ದೇವರು ಏನಕ್ಕೆ ಹುಡುಕ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ, ಪ್ರಶ್ನೆ ಇರುವಂಥ ಜಾಗದಲ್ಲಿ ದೇವರು ಉತ್ತರವನ್ನು ಬರೆಸಿಲ್ಲ. ಯಾಕೆ ಉತ್ತರವನ್ನು ಬರೆಸಿಲ್ಲ? ಮನುಷ್ಯನೆಲ್ಲವನ್ನು ಹುಡುಕಿ ಅರ್ಥ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರವೇ ಈ ಧರ್ಮಶಾಸ್ತ್ರವನ್ನು ಹುಡುಕಿ ಓದ್ರಿ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದ್ರಿ ಎನ್ನುವಂಥ ಮಾತು ಆಜ್ಞೆ. ಇದೇನೋ ಇದು ಕಾಟಾಚಾರದ ಮಾತಲ್ಲ, ಇದು ಆಜ್ಞೆ. ಇವತ್ತು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಯಾವ ರೀತಿಯಾದಂಥ ಆಜ್ಞೆಯೋ, ಧರ್ಮಶಾಸ್ತ್ರವನ್ನು ಹುಡುಕಿ ಓದ್ರಿ ಎನ್ನುವಂಥ ರೀತಿಯಲ್ಲಿ ಈ ಒಂದು ಮಾತು ಕೂಡ ದೇವರ ಆಜ್ಞೆ. ಆದರೆ ಮನುಷ್ಯನು ಈ ರೀತಿಯಾಗಿ ಹುಡುಕಿ ಓದಿ ಅರ್ಥ ಮಾಡಿಕೊಳ್ತಾ ಇದ್ದಾನೆ ಅಂತ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಅವನಿಗೆ ತೋಚಿದಂಥ ರೀತಿಯಲ್ಲಿ ಅವನು, ಇವನಿಗೆ ತೋಚಿದಂಥ ರೀತಿಯಲ್ಲಿ ಇವನು ಮೊದಲಿಗೆ ಬೈಬಲನ್ನು ಓಪನ್ ಮಾಡೋದು, ಯಾವ ಪೇಜ್ ಬರ್ತದೋ ಅದನ್ನು ಮಾತ್ರವೇ ಓದೋದು. ಇಲ್ಲ ಕೈ ಇಡುವಂಥದ್ದು, ಕೈ ಇಟ್ಟು ಕಣ್ಣು ಮುಚ್ಕೊಂಡು ಕೈ ಇಟ್ಟು ಯಾವ್ದು ಓಪನ್ ಮಾಡಿದಾಗ ಯಾವ ಪೇಜ್ ಬರುತ್ತೋ ಅದು. ಇದು ತಪ್ಪು. ಇದು ಬೈಬಲನ್ನು ಸರಿಯಾದಂಥ ರೀತಿಯಲ್ಲಿ ಕ್ರಮವಾಗಿ ಓದಬೇಕು. ಅಂದರೆ ಒಂದು ಮಾತಿಗೆ ಅರ್ಥ ಏನು ಎನ್ನುವಂಥ ರೀತಿಯಲ್ಲಿ ಆ ಮಾತುಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ದೇವ್ರು ಇನ್ನೂ ಎಲ್ಲೆಲ್ಲಿ ಏನೇನು ಬರ್ಸಿದಾನೋ ಆ ರೀತಿಗೆ ಪರಿಶೀಲನಾತ್ಮಕವಾಗಿ ಓದಿದ್ರು ಮಾತ್ರವೇ ಅರ್ಥ ಆಗುತ್ತೆ ಹೊರತು ಇಲ್ಲಾಂದರೆ ಅರ್ಥ ಆಗಲ್ಲ. ಆ ರೀತಿಯಾಗಿ ಓದಬೇಕು ಎನ್ನುವಂಥದ್ದನ್ನು ತಿಳ್ಕೊಂಡಂಥ ಭಕ್ತರು 1ನೇ ಶತಮಾನದಲ್ಲಿ ಏನು ಮಾಡಿದರೋ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿ. ಇಲ್ಲಿ ಏನಿದೆಯೋ 10ನೇ ವಚನದಿಂದ, ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲಸೀಲರನ್ನು ಬೆರೋಯಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ದೇವರ ವಾಕ್ಯವನ್ನು ಬೋಧನೆ ಮಾಡುವಂಥ ಸಮಯದಲ್ಲಿ ಇವರು ಶುದ್ಧವಾದಂಥ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಪೊಸ್ತಲರು ಬೋಧನೆ ಮಾಡ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ರು ಅಂತ ಪ್ರತಿದಿನವೂ ಕೂಡ ಇವ್ರು ಹೇಳುವಂಥ ಮಾತು ಬೈಬಲಲ್ಲಿ ಇದೆಯಾ, ಅಂದರೆ ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ಇದೆಯಾ ಇಲ್ವಾ, ಗ್ರಂಥದಲ್ಲಿ ದೇವರು ಬರೆಸಿರುವಂಥ ಮಾತುಗಳನ್ನು ಇವ್ರು ಹೇಳ್ತಾ ಇದ್ದಾರಾ,
ಬೈಬಲಲ್ಲಿ ಇಲ್ಲದೆ ಇರುವಂಥ ಮಾತುಗಳನ್ನು ದೇವರು ಬರೆಸಿ ಕೊಡದಲ್ಲೇ ಇರುವಂಥ ಮಾತುಗಳನ್ನು ಇವರು ಬೋಧನೆ ಮಾಡ್ತಾ ಇದ್ದಾರೆ ಎನ್ನುವಂಥ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಕ್ರೈಸ್ತರನ್ನಾಗಲಿ ಆ ರೀತಿಯಾಗಿ ಮಾಡ್ತಾರ? ಯಾರು ಕೂಡ ಮಾಡಲ್ಲ. ಯಾರು ಏನು ಹೇಳಿದ್ರು ಕೂಡ ನಂಬ್ತಾರೆ. ನಾನೇನು ಹೇಳಿದ್ರು ನಂಬ್ತಾರೆ, ಇನ್ನೊಬ್ರು ಏನು ಹೇಳಿದ್ರು ನಂಬ್ತಾರೆ, ಮತ್ತೊಬ್ರು ಏನು ಹೇಳಿದ್ರು ನಂಬ್ತಾರೆ. ಯಾರು ಏನು ಹೇಳಿದ್ದೆ ಅದೇ ಅವರಿಗೆ ದೈವ ವಾಕ್ಯ. ಬೈಬಲಲ್ಲಿ ಇರುವಂಥದ್ದಲ್ಲ ಅವರ ಪಾಲಿಗೆ ದೈವ ವಾಕ್ಯ. ಅವ್ರು ಹೇಳಿದಂಥದ್ದೇ ದೈವ ವಾಕ್ಯ, ಅದರಂತೆ ಪಾಲಿಸ್ತಾರೆ. ಸ್ವಸ್ಥತೆಗಳೈತಿ ಅಂದರೆ ಸ್ವಸ್ಥತೆಗಳನ್ನು ನಂಬ್ತಾರೆ, ಅದ್ಭುತಗಳೈತಿ ಅಂದರೆ ಅದನ್ನು ನಂಬ್ತಾರೆ, ಇನ್ನು ದಶಮ ಭಾಗವನ್ನು ಕೊಡಬೇಕು ಅಂದರೆ ಅದನ್ನು ನಂಬ್ತಾರೆ, ಏನು ಬೇಕು ಅಂದ್ರೆ ಅದನ್ನು ಮಾಡೋದಕ್ಕೆ ರೆಡಿಯಾಗಿ ಹೋಗ್ತಾರೆ. ಬೈಬಲನ್ನು ಮಾತ್ರ ಕೈಯಾಗಿ ಹಿಡ್ಕೊಂಡಿರ್ತಾರೆ ಹೊರತು ಬೈಬಲಲ್ಲಿರುವಂಥ ಮಾತುಗಳು ಯಾವುದು ಕೂಡ ಅವ್ರ ತಲೆಯಲ್ಲಿ ಇರಲ್ಲ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದ್ರಿ ಎನ್ನುವಂಥದ್ದು ದೇವರ ಆಜ್ಞೆ. ಇದು ಆಗಿರುವಂಥ ಕಾರಣವೇ ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ತೆಗೆದು ಹುಡುಕ್ತಾ ಇದ್ದಾರಂತೆ. ಈ ಅಪೊಸ್ತಲರು ಹೇಳುವಂಥ ಮಾತು ಬೈಬಲಲ್ಲಿ ಇದೆಯಾ, ಶಾಸ್ತ್ರಗಳಲ್ಲಿ ಇದೆಯಾ, ಇಲ್ಲ ಇವರ ಮಾತುಗಳನ್ನು ಹೇಳ್ತಾ ಇದ್ದಾರಾ ಎನ್ನುವಂಥ ರೀತಿಯಲ್ಲಿ. ಆ ರೀತಿಯಾಗಿ ನಾವು ಬೈಬಲಲ್ಲಿರುವಂಥ ಎಲ್ಲ ಸಂದರ್ಭಗಳು ಒಂದೇ ಕಡೆ ಇರುವುದಿಲ್ಲ. ಒಂದೇ ಕಡೆಯಲ್ಲಿ ಇದನ್ನು ಗಮನಿಸಿ, ಒಂದೇ ಕಡೆ ಇರೋದಿಲ್ಲ. ಯಾವ ರೀತಿಯಾಗಿ ಅಲ್ಲಲ್ಲಿ ಇದೆ, ಯಾವ ಆಧಾರದ ಮೇಲೆ ನೀನು ಇದನ್ನು ಹೇಳ್ತೀಯಾ ಎನ್ನುವಂಥ ರೀತಿಯಲ್ಲಿ ನೀವು ಅಂದ್ಕೊಂಡ್ರೆ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 13ನೇ ವಚನವನ್ನು ಓದಿ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 13ನೇ ವಚನ. ಹೀಗಿರಲು ಯೆಹೋವನ ಮಾತುಗಳು 66 ಪುಸ್ತಕಗಳಲ್ಲಿರುವಂಥ ಯೆಹೋವನ ಮಾತುಗಳು, ಆ ದೇವರ ಮಾತುಗಳು ಆಜ್ಞೆಯ ಮೇಲೆ ಆಜ್ಞೆ ಅಂದ್ರೆ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಇದನ್ನು ಮಾಡಬಾರ್ದು, ಇದನ್ನ ಮಾಡ್ಬೇಕು, ಇದನ್ನು ಮಾಡಬಾರ್ದು, ಇದನ್ನು ಮಾಡ್ಬೇಕು, ಇದನ್ನು ಈ ರೀತಿಯಾಗಿ ನಡ್ಕೋಬೇಕು, ಈ ರೀತಿಯಾಗಿ ಶುದ್ಧಾಚಾರಗಳು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನೀನು ಈ ರೀತಿಯಾಗಿನೇ ಬದುಕಬೇಕು ಅಂದ್ರೆ ಇವೆಲ್ಲವೂ ಕೂಡ ಆಜ್ಞೆಯ ಮೇಲೆ ಆಜ್ಞೆಗಳು. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಗಮನಿಸಿ, ದೇವರ ಮಾತುಗಳು ಏನಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರುವಂತ ಕಾರಣವೇ ಹುಡುಕಿ ಓದಿರಿ ಎನ್ನುವಂತ ಮಾತನ್ನ ಆತನು ಹೇಳಿದ್ದಾನೆ. ಅಂದ್ರೆ ಈಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದಾಕ್ಷಣಕ್ಕೇನೆ ಕೆಲವರು ಯಾವ ರೀತಿಯಾಗಿ ಆಲೋಚನೆ ಮಾಡಿದ್ದಾರೆ ಅಂತಂದ್ರೆ, ಕೆಲವನ್ನ ಬೈಬಲಲ್ಲಿ ಇನ್ನ ಸ್ವಲ್ಪವನ್ನ ಇತರ ಗ್ರಂಥಗಳಲ್ಲಿ ಹುಡುಕ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇದೆಯಲ್ಲ, ಈ ಮಾತುಗಳನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ, ಸ್ವಲ್ಪ ಬೈಬಲಲ್ಲಿ ಹುಡುಕುವಂಥದ್ದು, ಇನ್ನ ಸ್ವಲ್ಪವನ್ನ ಬೈಬಲನ್ನು ಹೊರತುಪಡಿಸಿ ಇತರ ಗ್ರಂಥಗಳಲ್ಲಿ ಹುಡುಕುವಂಥದ್ದು. ವೇದಗಳಲ್ಲಿ ಕ್ರಿಸ್ತನಿದ್ದಾನೆ, ಆ ಗ್ರಂಥಗಳಲ್ಲಿ ಕ್ರಿಸ್ತನಿದ್ದಾನೆ, ಈ ಗ್ರಂಥಗಳಲ್ಲಿ ಕ್ರಿಸ್ತನಿದ್ದಾನೆ ಅಂತ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಕ್ರೈಸ್ತರಾದಂಥವರು. ಇವತ್ತು ವೇದಗಳಲ್ಲಿ ಕ್ರಿಸ್ತನಿದ್ದಾನೆ, ಇಲ್ಲದ್ರೆ ಇನ್ನೊಂದರಲ್ಲಿ ಕ್ರಿಸ್ತನಿದ್ದಾನೆ, ಆ ಗ್ರಂಥದಲ್ಲಿ ಕ್ರಿಸ್ತನಿದ್ದಾನೆ ಅಂತ ಹೇಳಿ ನಾವು ಹೇಳುವಂಥದ್ದು ತಪ್ಪು. ಬೈಬಲಲ್ಲಿ ಹೊರತು ದೇವರ ಮಾತುಗಳು ಎಲ್ಲೂ ಕೂಡ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ, ದೇವರು ಬರೆಸಿರುವಂಥ ಗ್ರಂಥಗಳಲ್ಲಿ ತಪ್ಪು ಇಲ್ಲದೆ ಇರುವಂಥ ರೀತಿಯಲ್ಲಿ ಇರುತ್ತೆ. ಕೀರ್ತನೆಗಳು 19:7 ಏನಿದೆಯೋ ಗೊತ್ತಾ? ಓದಿ ಅದನ್ನು. ಕೀರ್ತನೆಗಳು 19ನೇ ಅಧ್ಯಾಯ 19ನೇ ಕೀರ್ತನೆ 7ನೇ ವಚನವನ್ನು. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು. ಅಂದ್ರೆ ಗಮನಿಸಿ, ದೇವರು ಬರೆಸಿರುವಂತ ಗ್ರಂಥದಲ್ಲಿ ಲೋಪ, ದೋಷ, ತಪ್ಪು, ಸುಕ್ಕು, ಕಳಂಕ ಇದ್ಯಾವುದೂ ಇಲ್ಲ. ಆಗಿರುವಂತ ಕಾರಣ ಈ ಒಂದು ಗ್ರಂಥದಲ್ಲಿ ಬೈಬಲಲ್ಲಿ ಹೊರತು ಮತ್ತೆ ಯಾವುದ್ರಲ್ಲೂ ಕ್ರಿಸ್ತನ ಮಾತುಗಳಿದೆ, ದೇವರ ಮಾತುಗಳಿದೆ ಅಂತೇಳಿ ಹುಡುಕಿಕೊಂಡು ಹೋಗ್ಬಾರ್ದು. ಯಾಕೆ ಅಂದ್ರೆ ಇವತ್ತು ಕೆಲವರು ವೇದಗಳಲ್ಲಿ ಕ್ರಿಸ್ತನಿದ್ದಾನೆ ಅಂತ ಹೇಳಿ ಕೆಲವರು ಕ್ರೈಸ್ತರು ಹೇಳುವಂಥ ರೀತಿಯಲ್ಲಿ ನಾವು ಹೇಳುವಂಥದ್ದಾದ್ರೆ ಅವ್ರೇನಂತ ಹೇಳ್ತಾರೆ ಅಂದ್ರೆ ಕ್ರಿಸ್ತನ ಸತ್ಯನ ಅಂತ ಕೇಳ್ತಾರೆ. ಹೌದು ಕ್ರಿಸ್ತನ ಸತ್ಯನೇ ಅಂತ ಅಂದ್ರೆ, ಕ್ರಿಸ್ತನ ವಿಷಯದಲ್ಲಿ ನಮ್ಮ ಗ್ರಂಥದಲ್ಲಿ ಬರೆಯಲ್ಪಟ್ಟೈತೆ. ಆಗಿರುವಂಥ ಕಾರಣ ಕ್ರಿಸ್ತನ ಸತ್ಯ ಅಂತೇಳಿ ನೀನು ಹೇಳುವಂಥದ್ದಾದ್ರೆ ನಮ್ಮ ಗ್ರಂಥವೂ ಕೂಡ ಸತ್ಯ ಎಂಬುದಾಗಿ ಹೇಳ್ತಾರೆ. ಆಗಿರುವಂಥ ಕಾರಣವೇ ಬೈಬಲಲ್ಲಿ ಹೊರತುಪಡಿಸಿ ದೇವರ ಮಾತುಗಳು ಇನ್ನೆಲ್ಲೂ ಇಲ್ಲ. ಖಚಿತವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದರೆ ಬೈಬಲಲ್ಲಿ 66 ಪುಸ್ತಕಗಳಲ್ಲಿ ಮಾತ್ರವೇ. ಗಮನಿಸಿ ಇದನ್ನ. ಈಗ ಕೆಲವು ಏನು ಬೇರೆ ಬೇರೆ ಪಂಗಡಗಳನ್ನು ಮಾಡ್ಕೊಂಡಿದ್ದಾರೆ. CSI ಅಂತಲೋ, ಕ್ಯಾಥೋಲಿಕ್ ಅಂತಲೋ, ಇನ್ನೊಂದು ಮತ್ತೊಂದು ಕ್ಯಾಥೋಲಿಕ್ ಸಭೆಗಳಲ್ಲಿ 73 ಪುಸ್ತಕಗಳಿರುವಂಥ ಬೈಬಲ್ ಇದೆ. ಗಮನಿಸಿ, ಈ ವಿಚಾರವನ್ನು ನೀವು ಜಾಗ್ರತೆಯಾಗಿ ಗಮನಿಸಬೇಕು. 73 ಪುಸ್ತಕಗಳು ಇರ್ತದೆ. ಈ 73 ಪುಸ್ತಕಗಳಲ್ಲಿ ಅಂದರೆ 66 ಪುಸ್ತಕಗಳಿಗೆ ಎಕ್ಸ್ಟ್ರಾ 7 ಪುಸ್ತಕಗಳು ಜಾಸ್ತಿ ಇರುತ್ತೆ. ನಮಗೇನು 66 ಪುಸ್ತಕಗಳಿದೆಯೋ ಈ ಪುಸ್ತಕಗಳ ಜೊತೆಯಲ್ಲಿ ಇನ್ನೂ 7 ಪುಸ್ತಕಗಳು ಜಾಸ್ತಿ ಇರುತ್ತೆ. ಅವ್ರು ಹೇಳುವಂಥ ಮಾತುಗಳು ಏನು ಅಂತೇಳಿ ನೋಡುವಾಗ ಈ 66 ಪುಸ್ತಕಗಳಲ್ಲಿ ಸತ್ಯವಿಲ್ಲ,
ಆದರೆ ಆ 7 ಪುಸ್ತಕಗಳಲ್ಲಿ ಸರ್ವ ಸಂಪೂರ್ಣವಾದಂಥ ಸತ್ಯವೂ ಕೂಡ ಇದೆ ಎನ್ನುವಂಥದ್ದು ಅವರು ಆ ರೀತಿಯಾಗಿ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ತಪ್ಪು. ಯಾಕೆ ತಪ್ಪು ಅಂತ ಹೇಳ್ತೀನಿ ಅಂದರೆ, ಇದನ್ನು ಬೇಕಾದ್ರೆ ನೀವು ತೆಗೆದುಕೊಂಡು ನೋಡ್ರಿ, ಈ 66 ಪುಸ್ತಕಗಳಲ್ಲಿ ಇರುವಂಥ ಮಾತುಗಳು ಒಂದು ಮಾತುಗಳಿಗೆ ಇನ್ನೊಂದು ಮಾತುಗಳು ಭಿನ್ನವಾಗಿ ಕಾಣಲ್ಲ. ಆದರೆ ಆ 7 ಪುಸ್ತಕಗಳಲ್ಲಿರುವಂಥ ಈ 7 ಪುಸ್ತಕಗಳು ಯಾರ್ಯಾರು ಬರೆದಿದ್ದಾರೆ ಅಂತ ನೋಡುವಾಗ ಯಾರ್ಯಾರೋ ಬರೆದಿರುವಂಥದ್ದು ಕಾಣುತ್ತೆ. ಅದರಲ್ಲಿ ಒಬ್ಬ ಬಾರೋಕನ್ ಎನ್ನುವಂಥವನು ಬರೆದಿದ್ದಾನೆ. ಈ ಬಾರೋಕನ್ ಯಾರು ಅಂತೇಳಿ ನೋಡುವಾಗ ಯೆರೆಮೀಯನ ಗ್ರಂಥವನ್ನು ಬರೆದಿರುವಂಥ ಅವನು ಇದನ್ನಲ್ಲ, ಯೆರೆಮೀಯನ ಬಾಯಿಂದ ಬಂದಂಥ ಮಾತುಗಳನ್ನು ಬಾರೂಕ್ ಎನ್ನುವಂಥ ವ್ಯಕ್ತಿ ಬರೀತಾನೆ. ಆ ಬಾರೂಕನು ಬರೆದಿದ್ದಾನೆ ಎನ್ನುವಂಥದ್ದು ಒಂದು ಪುಸ್ತಕ, ಆತನ ಒಂದು ಪುಸ್ತಕ, ಆತನ ಬಾರೂಕ್ ಎನ್ನುವಂಥ ಆತನ ಹೆಸರಿನ ಒಂದು ಪುಸ್ತಕವು ಆ 7 ಪುಸ್ತಕಗಳಲ್ಲಿ ಒಂದು ಪುಸ್ತಕ ಇದೆ. ಅಂದರೆ ಚಾರಿತ್ರಾತ್ಮಕವಾಗಿ ನೋಡುವಂಥದ್ದಾದರೆ ಆ ಪುಸ್ತಕಗಳಲ್ಲಿ ಎಲ್ಲ ತಪ್ಪುಗಳು ಕಾಣುತ್ತೆ. ಈಗ ನಾವು 19ನೇ ಕೀರ್ತನೆಯಲ್ಲಿ 7ನೇ ವಚನದಲ್ಲಿ ಏನು ನೋಡ್ಕೊಂಡು ಅಂದರೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎಂಬುದಾಗಿ ಓದ್ಕೊಂಡಿದ್ದೀವಿ. ದೇವರು ಬರೆಸಿಕೊಟ್ಟಿರುವಂಥದ್ದು ಯಾವತ್ತೂ ಸತ್ಯವಾಗಿಯೇ ಇರೋದಕ್ಕೆ ಸಾಧ್ಯ. ತಪ್ಪು ಯಾವ ರೀತಿಯಾಗಿ ಬರುತ್ತೆ? ತಪ್ಪು ಬಂದಿದೆ ಅಂದರೆ ಅದು ದೇವರು ಬರೆಸಿಕೊಟ್ಟಿರುವಂಥ ಗ್ರಂಥವೂ ಅಲ್ಲ. ಆಗಿರುವಂಥ ಕಾರಣವೇ ಈ 66 ಪುಸ್ತಕಗಳು ಮಾತ್ರವೇ ದೇವರು ಕೊಟ್ಟಿರುವಂಥ ಗ್ರಂಥ, ದೇವರು ಬರೆಸಿರುವಂಥ ಗ್ರಂಥ, ದೇವರ ಮಾತುಗಳು ಇರುವಂಥ ಗ್ರಂಥ. ಈ ಗ್ರಂಥಗಳಲ್ಲಿ ಮಾತ್ರವೇ ಈ 66 ಪುಸ್ತಕಗಳಿರುವಂಥ ಈ ಒಂದು 66 ಪುಸ್ತಕಗಳಲ್ಲಿಯೇ ದೇವರ ಮಾತುಗಳು ವಿಭಜನೆಯಾಗಿ ಅಲ್ಲಲ್ಲಿ ಸೇರಿದವೆ. ಆ ಮಾತುಗಳನ್ನು ಹುಡುಕಿ ಅರ್ಥ ಮಾಡಿಕೊಳ್ಬೇಕು. ಈಗ ಯಾವ ರೀತಿಯಾಗಿ ವಿಭಜನೆಯಾಗಿದ್ದಾವೆ ಅಂದರೆ, ಯಾವ ರೀತಿಯಾಗಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ ಎನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ನೋಡಿ. ವಿಮೋಚನ ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 6ನೇ ವಚನವನ್ನು. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಆಗ ಆ ಸ್ತ್ರೀಯು, ಗಮನಿಸಿ ಏನಿದೆಯೋ, ಆಗ ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ, ಅಂದರೆ ತಿನ್ನುವುದಕ್ಕೆ ಉತ್ತಮವಾಗಿ ನೋಡುವುದಕ್ಕೆ ರಮ್ಯವಾಗಿ ಇವಳ ಕಣ್ಣನ್ನು ಆಕರ್ಷಣೆಗೊಳಿಸ್ತಾ ಇದೆ. ಅಂದರೆ ಆ ಹಣ್ಣು ಇವಳನ್ನು ಆಕರ್ಷಿಸ್ತಾ ಇದೆ. ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ. ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕಂಥದ್ದು ನಾವು ಇವತ್ತು ಕೆಲವ್ರನ್ನ ಹೇಳ್ತಿರ್ತೀವಿ, ಇದನ್ನು ತಿಂದರೆ ಭಾರಿ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದಾಗಿ. ಆ ರೀತಿಯಾಗಿ ಇವಳ ಜ್ಞಾನಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ಇದನ್ನು ಇವಳು ತಿಳ್ಕೊಂಡು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಗಮನಿಸಿ, ಅವಳು ಹಣ್ಣು ತೆಗೆದುಕೊಂಡು ತಿಂದಿದ್ದಾಳೆ, ಸಂಗಡ ಇದ್ದಂಥ ಗಂಡನಿಗೂ ಕೂಡ ಕೊಟ್ಟಿದ್ದಾಳೆ, ಅವನು ಕೂಡ ತಿಂದಿದ್ದಾನೆ. 7ನೇ ವಚನ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ಗಮನಿಸಿ. ಆಮೇಲೆ ಯಾವುದು 9ನೇ ವಚನವನ್ನು, ಯೆಹೋವ ದೇವರು ಮನುಷ್ಯನನ್ನ ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಅಂದರೆ ಇಲ್ಲಿ ಆದಾಮನು ಅವಳು ಇಬ್ಬರು ಹಣ್ಣನ್ನು ತಿಂದಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಇಬ್ಬರು ತಪ್ಪನ್ನು ಮಾಡಿದ್ದಾರೆ. ಇಬ್ಬರು ಹಣ್ಣನ್ನು ತಿಂದಿದ್ದಾರೆ, ಇಬ್ಬರು ತಪ್ಪನ್ನು ಮಾಡಿದ್ದಾರೆ, ಇಬ್ಬರಿಗೂ ಕೂಡ ಶಾಪ ಬಂದಿದೆ, ಸರ್ಪಕ್ಕೂ ಶಾಪ ಬಂದಿದೆ, ಭೂಮಿಗೂ ಶಾಪ ಬಂದಿದೆ, ಇವೆಲ್ಲವೂ ಕೂಡ ಕಾಣುತ್ತೆ. ಅಂದರೆ ಆದಾಮ ಅವಳಿಗೆ ಇಬ್ಬರಿಗೂ ಶಾಪ ಬಂದಿದೆ. ಆದರೆ ತಿಮೋತಿ ಗ್ರಂಥದಲ್ಲಿ ಏನಿದೆಯೋ ಒಂದು ಸಾರಿ 1 ತಿಮೋತಿ 2:14 ಓದಿ. 1 ತಿಮೋತಿ 2ನೇ ಅಧ್ಯಾಯ 14ನೇ ವಚನವನ್ನ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಈಗಳಪ್ಪ ಇದೇನು ಹಿಂಗೈತಿ ಇಲ್ಲಿ? ಗಮನಿಸಿ 14ನೇ ವಚನವನ್ನ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು ಅಂತ ಐತಿ. ಅಲ್ಲಿ ನೋಡಿದ್ರೆ ಇಬ್ರು ಹಣ್ಣನ್ನು ತಿಂದವ್ರೆ, ಇಲ್ಲಿ ನೋಡಿದ್ರೆ ಆ ಒಂದು ಕಾರ್ಯವೇ ಇಲ್ಲಿ ಬರೆಯಲ್ಪಡ್ತಾ ಇರುವಂಥ ಮಾತು. ಆದಾಮನು ಏನು ಇಲ್ಲಿ ಏನಿದೆ 14ನೇ ವಚನ, ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಂತ. ಆದಾಮನು ಹಣ್ಣು ತಿಂದಿಲ್ವಾ? ಅವನು ಕೂಡ ತಿಂದಿದ್ದಾನೆ, ಅವಳು ಕೂಡ ತಿಂದಿದ್ದಾಳೆ.
ಇಬ್ಬರಿಗೂ ಕೂಡ ಶಾಪ ಎನ್ನುವಂಥದ್ದು ಬಂದಿದೆ. ಆದರೆ ಇಲ್ಲೇನು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದಾಮನ ವಂಚನೆಗೆ ಒಳಬಿದ್ದಿಲ್ಲ, ಸ್ತ್ರೀ ಮಾತ್ರ ತಪ್ಪನ್ನು ಮಾಡಿ ವಂಚನೆಗೆ ಒಳಬಿದ್ದ ಅವಳು ಅಪರಾಧಿಯಾಗಿ ಹೋಗಿದ್ದಾಳೆ ಅಂತನ. ಅಂದರೆ ಗಮನಿಸಿ ಇಲ್ಲಿ ಏನಿದೆಯೋ ಅಂತನ, ಆದಿಕಾಂಡವನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಂಡು ಬರುವಂಥದ್ದಾದರೆ, ನೀನು ಈ ತೋಟದಲ್ಲಿರುವಂಥ ಮರದ ಎಲ್ಲ ಹಣ್ಣನ್ನು ನೀನು ತಿನ್ಬೋದು, ಈ ಒಂದು ಹಣ್ಣನ್ನು ತಿನ್ಬೇಡ ಎಂಬುದಾಗಿ ಆದಾಮನ ಕೈಯಲ್ಲಿ ಹೇಳಿದಂಥ ಸಮಯದಲ್ಲಿ ಅವ್ವಳು ಇನ್ನೂ ಉಂಟಾಗಿಲ್ಲ. ಈ ಮಾತನ್ನ ಅವ್ವಳಿಗೆ ಯಾರು ಹೇಳಿರ್ತಾರೆ? ಉಂಟಾದ್ಮೇಲೆ ಅವ್ವಳಿಗೆ ಯಾರು ಹೇಳ್ತಾರೆ ಅಂದರೆ ಗಂಡನೇ ಬೋಧನೆ ಮಾಡಬೇಕು, ಆದಾಮನೇ ಬೋಧನೆ ಮಾಡಬೇಕು. ಆದರೆ ಗಮನಿಸಿ, ಸೈತಾನನು ಯಾವ ಒಂದು ಸಮಯದಲ್ಲಿ ಆದಾಮನ ಈ ಭೂಮಿಯ ಮೇಲೆ ಅವನ ಶರೀರ ಸಿದ್ಧವಾಗಿ ಆತನು ಭೂಮಿಯ ಮೇಲೆ ಆತನು ಬದುಕುವಂಥ ಪ್ರಾಣಿಯಾದ್ನೋ, ಆ ಒಂದು ಸಮಯದಲ್ಲಿನೇ ಸೈತಾನನು ಆ ಒಂದು ಆದಾಮನನ್ನು ವಂಚಿಸಿದ್ದಾನೆ. ಅಂದರೆ ಸೈತಾನನು ಆದಾಮನನ್ನು ಪಾಪದಲ್ಲಿ ಬೀಳ್ಸೋದಕ್ಕೋಸ್ಕರ ಮೊದಲೇ ಆತನನ್ನು ಹೋಗಿ ಟಾರ್ಗೆಟ್ ಮಾಡಿ ಆತನಿಗೆ ಗಾಳವನ್ನು ಹಾಕಿದ್ದಾನೆ. ಆದರೆ ಆದಾಮನು ವಂಚನೆಗೆ ಒಳಬಿದ್ದಿಲ್ಲ. ಅಂದರೆ ಸೈತಾನನ ಮಾತನ್ನು ಕೇಳಿ ತಿಂದಿಲ್ಲ ಆತನು. ಆದರೆ ಆಮೇಲೆ ಆನಂತರ ಕಾಲದಲ್ಲಿ ಆ ಅವ್ವಳು ಉಂಟಾಗ್ತಾಳೆ. ಅವ್ವಳು ಉಂಟಾದ ಸಮಯದಲ್ಲಿ ಆ ಸೈತಾನ ಏನು ಮಾಡ್ತಾನೆ, ಅವ್ವಳ ಹತ್ರ ಹೋಗ್ತಾನೆ. ನೀನು ಹಣ್ಣನ್ನ ತಿನ್ನು, ನೀನು ದೇವರಂತೆ ಆಗಿ ಹೋಗ್ತೀಯಾ, ದೇವ್ರಿಗಿದು ಗೊತ್ತು, ಅದು ಇದು ಎಲ್ಲ ಮರಳುಗೊಳಿಸ್ತಾನೆ. ಆ ಒಂದು ಸಮಯದಲ್ಲಿ ಅವಳು ಏನು ಮಾಡ್ತಾಳೆ, ಹಣ್ಣನ್ನು ತೆಗೆದುಕೊಂಡು ತಿಂತಾಳೆ. ಸಂಗಡ ಇದ್ದಂಥ ಗಂಡನಿಗೂ ಕೊಟ್ಟಾಗ ಅವನು ಕೂಡ ತಿಂತಾನೆ. ಅಂದರೆ ಸೈತಾನನ ಹಾಕಿದಂಥ ಗಾಳಕ್ಕೆ, ಅಂದ್ರೆ ಆದಾಮನಲ್ಲಿ ಒಳಪಟ್ಟಿರುವಂಥದ್ದು, ಆದಾಮನು ಬಿದ್ದೋಗಿರುವಂಥದ್ದು ಅವ್ವಳ ಮೂಲಕವಾಗಿಯೇ ಹೊರತು, ಅವ್ವಳ ಮಾತಿನಿಂದಲೇ ಹೊರತು ಸೈತಾನನ ಮಾತಿನಿಂದ ಅಲ್ಲ. ಇದನ್ನು ಗಮನಿಸಿ, ಅದೇ ಅಲ್ಲಿರುವಂಥ ಮಾತು. ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿ ಆದ್ಲು. ಅಂದರೆ ಸೈತಾನನ ಆದಾಮನನ್ನು ವಂಚಿಸಕ್ಕೆ ಹೋದಂಥ ಸಮಯದಲ್ಲಿ ಆದಾಮನು ಒಳಪಟ್ಟಿಲ್ಲ. ಅಂದ್ರೆ ದೇವ್ರು ನನಗೆ ಈ ರೀತಿಯಾಗಿ ಹೇಳಿದಾನೆ, ನೀನು ಯಾರು ಎಂಬುದಾಗಿ ಕೇಳೇ ಇರ್ತಾನೆ ಆತನು. ನೀನು ಯಾರು? ದೇವ್ರು ನನಗೆ ಈ ರೀತಿಯಾಗಿ ಹೇಳಿದ್ದಾನೆ, ನಾನು ಇದನ್ನು ತಿನ್ನೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತನು ಹೇಳಿರ್ತಾನೆ. ಆದರೆ ಅವ್ವಳು ಏನು ಮಾಡಿದಾಳೆ, ಮರಳುಗೊಂಡು ಹೋಗಿದ್ದಾಳೆ. ಅಂದರೆ ಸ್ತ್ರೀ ಎನ್ನುವಂಥದ್ದು ಡೇಂಜರ್ ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಆದಾಮನು ಆತನು ಸೈತಾನನ ಹಾಕಿದಂಥ ಗಾಳಕ್ಕೆ ಬಿದ್ದಿಲ್ಲ, ಸೈತಾನನಿಂದಲೇ ನೇರವಾಗಿ ಆತನು ಪಾಪ ಮಾಡಿಲ್ಲ ಎನ್ನುವಂಥ ಈ ಒಂದು ವಿಷಯ ಎಲ್ಲಿ ಅರ್ಥವಾಗುತ್ತೆ? ಆದಿಕಾಂಡದಲ್ಲಿ ನಡೆದಿರುವಂಥ ಮಾತು, ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿರುವಂಥ ಆ ಒಂದು ಕಾರ್ಯವು ಆದಾಮನು ಸ್ತ್ರೀಯ ಮೂಲಕವಾಗಿ ಮಾತ್ರವೇ ಬಿದ್ದಿದ್ದೇನೆ ಹೊರತು ಸೈತಾನ ಮೂಲಕವಾಗಿ ಬಿದ್ದಿಲ್ಲ ಎನ್ನುವಂಥ ಕಾರ್ಯ ಎಲ್ಲಿ ಗೊತ್ತಾಗುತ್ತೆ ಅಂತ ನೋಡುವಾಗ ತಿಮೋಥಿ ಗ್ರಂಥದಲ್ಲಿ ಗೊತ್ತಾಗುತ್ತೆ. ಗಮನಿಸಿ, ಆದಿಕಾಂಡದಲ್ಲಿ ಇರುವಂಥ ಪ್ರಶ್ನೆಗೆ ತಿಮೋಥಿ ಗ್ರಂಥದಲ್ಲಿ ಇರುವಂಥ ಉತ್ತರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಏನು ದೇವರು ಬರೆಸಿಕೊಟ್ಟಿದ್ದಾನೋ ಆ ಮಾತಿಗೆ ಸಾಕ್ಷಿ ಇದು. ಅಂದರೆ ಇಲ್ಲಿರುವಂಥ ಮಾತಿಗೆ ಅಲ್ಲೇ ಉತ್ತರ ಇದೆಯಾ ಅಂತ ನೋಡುವಾಗ ಅಲ್ಲಿ ಉತ್ತರ ಇದೆ ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂಥದ್ದು ಪ್ರಾಮುಖ್ಯವಾದಂಥ ಕಾರ್ಯ. ಇಲ್ಲಿ ಎರಡನೇ ಪಾಯಿಂಟನ್ನು ಮೊದಲನೇ ಪಾಯಿಂಟು ಪರಿಶೀಲನಾತ್ಮಕವಾಗಿ ನೋಡಬೇಕು. ಎರಡನೇ ಪಾಯಿಂಟ್ ಏನು ಅಂತ ನೋಡುವಾಗ ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂಥದ್ದು. ಈ ಒಂದು ಕಾಲ, ಸಂದರ್ಭ, ಭಾಷೆ, ಭಾವದ ಒಂದು ಈ ಒಂದು ಕಾರ್ಯವನ್ನು ನಾವು ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಈ ಒಂದು ಬೈಬಲಲ್ಲಿರುವಂಥ ಮಾತು ಕ್ರಿಸ್ತ ಶಕಕ್ಕೆ ಸಂಬಂಧಪಟ್ಟಂಥದ್ದ, ಕ್ರಿಸ್ತ ಪೂರ್ವಕ್ಕೆ ಸಂಬಂಧಪಟ್ಟಂಥದ್ದ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು. ಈಗ ನಾವು ಬೈಬಲಲ್ಲಿ ಯಾವುದೋ ಒಂದು ವಾಕ್ಯವನ್ನು ಓದ್ತೀವಿ ಅಂದರೆ ಅದು ಯೇಸು ಕ್ರಿಸ್ತನು ಬರುವಂಥ ಹಿಂದಿನ ಕಾಲದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತಾ, ಇಲ್ಲ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದ ಮೇಲೆ ಬರೆಯಲ್ಪಟ್ಟಿರುವಂಥ ಮಾತಾ ಅಂತ ಹೇಳಿ ಪರಿಶೀಲನೆ ಮಾಡಬೇಕು. ಬೈಬಲಲ್ಲಿ ಒಂದು ಮಾತಿದೆ, ಗಮನಿಸಿ. 1 ಪೇತ್ರ 1ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನ. 1 ಪೇತ್ರ 1ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನ. ದೇವರು ನಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನ ಕುರಿತು, ದೇವರು ನಿಮಗೆ ತೋರಿಸಿರುವಂಥ ಕೃಪೆಯನ್ನ ಕುರಿತು ಮುಂತಿಳಿಸಿದಂಥ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮಲ್ಲಿದ್ದಂಥ, ಅಂದರೆ ಗಮನಿಸಿ, ಅಂದರೆ ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ಇವರು ವಿಚಾರಣೆ ಮಾಡ್ತಾರೆ, ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರವೇ ಇದು ಅರ್ಥವಾಗುತ್ತೆ ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಕ್ರಿಸ್ತ ಪೂರ್ವಕ್ಕೆ ಸಂಬಂಧಪಟ್ಟಂಥ ಕಾರ್ಯವ, ಇಲ್ಲ ಕ್ರಿಸ್ತ ಶಕಕ್ಕೆ ಸಂಬಂಧಪಟ್ಟಂಥ ಕಾರ್ಯವ ಎಂಬುದಾಗಿ ಆ ರೀತಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ, ಸೂಕ್ಷ್ಮವಾಗಿ ನಾವು ಬೈಬಲನ್ನ ಗಮನಿಸಿದ್ರೆ ಆ ಮಾತುಗಳ ಅರ್ಥವೇನು, ಆ ಮಾತುಗಳಲ್ಲಿರುವಂಥ ಭಾವವೇನು ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಯಾಕೆ ಅಂತಂದರೆ ಎಲ್ಲ ಮಾತುಗಳನ್ನು ಒಂದೇ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋಂಗಿಲ್ಲ. ಈಗ ಒಂದು ಸಮಯದಲ್ಲಿ ನೋಡುವಾಗ ಯೆಹೋಶುವನಿದ್ದಾನೆ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12-13 ಏನಾಗಿದೆಯೋ ಒಂದ್ಸರಿ ಗಮನಿಸಿ. ಕ್ರಿಸ್ತ ಪೂರ್ವದಲ್ಲಿ ಏನು ನಡೆದಿದೆಯೋ ಎನ್ನುವಂಥದ್ದನ್ನು ಯೆಹೋಶುವನ ಗ್ರಂಥ
10ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನ. ಎಷ್ಟು 10ನೇ ಅಧ್ಯಾಯ 10ನೇ ಅಧ್ಯಾಯ 12, 13. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನೇ ನೀನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದದೇ ಅಲ್ಲ. ಗಮನಿಸಿ, ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ನಾವು ಆಗಲೇ ಓದಿದಂಥ ಮಾತನ್ನ ಸ್ವಲ್ಪ ಮುಂದಿನ ಭಾಗವನ್ನು ನೋಡಿ. 1 ಪೇತ್ರ 1ನೇ ಅಧ್ಯಾಯ 10ನೇ ವಚನವನ್ನು ಓದ್ಕೊಂಡು 11ನೇ ವಚನವನ್ನು ಓದಿ, ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಅಂದರೆ ಯಾವ ಕಾಲವನ್ನು ಎಂಥ ಕಾಲವನ್ನು ಸೂಚಿಸುವನೆಂಬುದಾಗಿ ಪರಿಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರ ವಾಕ್ಯಗಳನ್ನು ಈಗ ರೀತಿಯಾಗಿ ಕಾಲಾನುಗುಣವಾಗಿ ನಾವು ಆಲೋಚನೆ ಮಾಡಬೇಕು. ಈಗ ನಾವು ಯೆಹೋಶುವನ ಗ್ರಂಥವನ್ನು ಓದ್ಕೊಂಡ್ವಲ್ಲ, ಈ ಯೆಹೋಶುವನ ಗ್ರಂಥದಲ್ಲಿ ನಮ್ಗೆ ಏನು ಕಾಣುತ್ತೆ ಅಂತ ಅಂದರೆ, ಯೆಹೋಶುವನು ಒಂದು ಸಮಯದಲ್ಲಿ ಯುದ್ಧಕ್ಕೆ ಹೋಗಿದ್ದಾನೆ. ಆ ಯುದ್ಧಕ್ಕೆ ಹೋಗಿರುವಂಥ ಸಮಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ, ಸೂರ್ಯನೇ ನೀನು ನಿಲ್ಲಬೇಕು, ಚಂದ್ರನೇ ನೀನು ನಿಲ್ಲಬೇಕು ಎಂಬುದಾಗಿ ಆಜ್ಞಾಪನೆ ಮಾಡ್ತಾ ಇದ್ದಾನೆ. ಅಂದ್ರೆ ಆತನು ಯುದ್ಧವನ್ನು ಮಾಡುವಂಥ ಸಮಯದಲ್ಲಿ ಕತ್ತಲೆಯಾಗಿ ಹೋಗುತ್ತೋ, ಯುದ್ಧವನ್ನು ಜಯಿಸೋದಕ್ಕಾಗಲ್ವೋ ಎನ್ನುವಂಥ ಆಲೋಚನೆಯಿಂದ, ನಾನು ಯುದ್ಧವನ್ನು ಜಯಿಸಲೇಬೇಕು ಎನ್ನುವಂಥ ಆಲೋಚನೆಯಿಂದ ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ ಸೂರ್ಯ ಚಂದ್ರನನ್ನು ನಿಲ್ಲುವಂಥ ರೀತಿಯಲ್ಲಿ ಆಜ್ಞಾಪಿಸ್ತಾ ಇದ್ದಾನೆ. ಮತ್ತೆ ಓದಿ ಅದನ್ನ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಯೆಹೋಶುವನು ಯೆಹೋವನಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತ ಇದ್ದೇನೆ. ಸ್ವಾಮಿ, ನಾನು ಹೇಳುವಂಥ ಮಾತು ನೆರವೇರಬೇಕು, ಸೂರ್ಯನೇ ನೀನು ನಿಲ್ಲು, ಚಂದ್ರನೇ ನಿಲ್ಲು ಎಂಬುದಾಗಿ. ಅಂದರೆ ಇದನ್ನು ದೇವರೇ ನೀನು ನಿಲ್ಲು ಎಂಬುದಾಗಿ ಹೇಳ್ತಾ ಇಲ್ಲ, ಸೂರ್ಯ ಚಂದ್ರರಿಗೆ ನಿಲ್ಲುವಂಥ ರೀತಿಯಲ್ಲಿ ಇವನು ಆಜ್ಞಾಪಿಸ್ತಾ ಇದ್ದಾನೆ. ದೇವರೇ ನನ್ನ ಮಾತು ನೆರವೇರಲಿ ಎಂಬುದಾಗಿ ಆತನ ದೇವರಿಗೆ ಪ್ರಾರ್ಥನೆ ಮಾಡಿ, ಸೂರ್ಯನೇ ನೀನು ನಿಲ್ಲು, ಚಂದ್ರನೇ ನಿಲ್ಲು, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯು ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಗಮನಿಸಿ, ಒಬ್ಬ ನರಮನುಷ್ಯನ ಒಂದು ಮಾತಿಗೆ ಭೂಮಿಗಿಂತ 13 ಲಕ್ಷ ಪಟ್ಟು ದೊಡ್ಡದಾಗಿರುವಂಥ ಒಂದು ಸೂರ್ಯನು ನಿಲ್ಲುವಂಥದ್ದು ಅಂದರೆ ಏನು? ಆಲೋಚನೆ ಮಾಡಿ. ಒಂದು ಚಂದ್ರನ ನಿಲ್ಲುವಂಥದ್ದು ಅಂದ್ರೆ ಏನು, ಸೂರ್ಯನ ನಿಲ್ಲುವಂಥದ್ದು ಅಂದ್ರೆ ಏನು? ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಆಗಿರುವಂಥ ಒಂದು ಕಾರ್ಯವೂ ಇದು. ಮುಂದೆ ಏನಿದೆಯೋ, ಮತ್ತು ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದಿದೆ, ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಅಂದರೆ ಹಿಂದೆ ಮುಂದೆ ಎಲ್ಲೂ ಇಲ್ವಂತೆ. ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡ್ಕೊಂಡಿದ್ದಾರೆ ಕಾಲವು ಒಂದು ಸಮಯದಲ್ಲಿ ಸ್ತಬ್ಧವಾಗಿದೆ ಅಂತ ಹೇಳಿ. ಆದರೆ ಈ ಒಂದು ಸ್ತಬ್ಧ ಮಾಡಿದಂಥವನು ಯಾರು ಅಂದ್ರೆ ಒಬ್ಬ ನರಮನುಷ್ಯನು. ಈಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನು ಈ ರೀತಿಯಾಗಿ ಆತನು ನಿಲ್ಲಿಸ್ಬಿಟ್ಟಿದ್ದಾನಲ್ಲ, ನಾವು ಕೂಡ ಈ ರೀತಿಯಾಗಿ ನಿಲ್ಲಿಸ್ಬೋದಾ? ಆತನ ಕೋಪದಿಂದ ಯುದ್ಧವನ್ನು ಮಾಡೋದಕ್ಕೆ ಹೋಗಿ ಕೋಪದಿಂದ ಈ ಮಾತುಗಳನ್ನು ಹೇಳಿ ಪ್ರಕೃತಿಯನ್ನು ನಿಲ್ಲಿಸ್ಬಿಟ್ನಲ್ಲ, ಪ್ರಕೃತಿ ಚಕ್ರವನ್ನು ಆತನ ನಿಲ್ಲಿಸ್ಬಿಟ್ನಲ್ಲ. ಅಂದರೆ ಈ ವಿಶ್ವ ಚಕ್ರವನ್ನು ನಿಲ್ಲುವಂಥದ್ದು ನಿಂತೋಗಿದೆ. ಗಮನಿಸಿ, ಇಲ್ಲೇನಿದೆಯೋ ಎಷ್ಟು ದಿನ, ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಎಂಬುದಾಗಿದೆ. ಒಂದು ದಿವಸ ಪೂರ್ತಿ ಪ್ರಕೃತಿ ಚಕ್ರವು ತಿರುಗುವಂಥದ್ದು ಸ್ತಬ್ಧವಾಗಿ ಹೋಗಿದೆ. ಆತನು ಅವರ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಹೋಗಿ ಆ ಸಿಟ್ಟಿನಿಂದ ಪ್ರಕೃತಿನ ನಿಲ್ಲಿಸಿದನಲ್ಲ, ನಾವು ಕೂಡ ನಿಲ್ಲಿಸ್ಬೋದಾ ಅಂತೇಳಿ ನಾವು ಅಂದ್ಕೊಂಡ್ರೆ, ಎಫೆಸ ಗ್ರಂಥದಲ್ಲಿ ಏನಿದೆಯೋ ಓದಿ. ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 26ನೇ ವಚನವನ್ನು. ಎಫೆಸದವರಿಗೆ 4ನೇ ಅಧ್ಯಾಯ 26ನೇ ವಚನವನ್ನು, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ನಾವು
ಕಾಲಾನುಗುಣವಾಗಿ ಬೈಬಲ್ನ ಓದಬೇಕು ಎಂಬುದಾಗಿ ನಾನು ಏನಕ್ಕೆ ಹೇಳಿದೆ ಅಂತ ಅಂದರೆ, ಒಂದು ಸಮಯದಲ್ಲಿ ಸಿಟ್ಟಿನಿಂದ ಯೆಹೋಶುವನು ಸೂರ್ಯಚಂದ್ರನ ನಿಲ್ಲಿಸಿದನಲ್ಲ, ಆಗಿರುವಂಥ ಕಾರಣ ನಾವು ಕೂಡ ಸಿಟ್ಟಿನಿಂದ, ಯಾರ್ದ ಮೇಲೆ ಸಿಟ್ಟಿನಿಂದ ನಾವು ಸೂರ್ಯಚಂದ್ರ ನಿಲ್ಲಿಸ್ಬೋದಾ ಅಂತ ಅಂದರೆ, ನೀನು ಸಿಟ್ಟನ್ನೇ ಮಾಡ್ಕೊಳಂಗಿಲ್ವಂತೆ. ನಿನ್ನ ಸಿಟ್ಟು ಸೂರ್ಯನ ಮುಳುಗೋದ್ರೊಳಗಾಗಿ ನೀನು ಸಿಟ್ಟು ತೀರೋಗ್ಬೇಕೆ ಹೊರತು ಸೂರ್ಯನು ನಿಲ್ಲಲ್ಲ ಇವತ್ತು ನಿನಗೋಸ್ಕರ, ಚಂದ್ರನು ನಿಲ್ಲಲ್ಲ ನಿನಗೋಸ್ಕರ. ಆದರೆ ಕಾಲಾನುಕ್ರಮವಾಗಿ ಬದಲಾಗಿರುವಂಥ ಕಾರ್ಯಗಳಿವೆಲ್ಲ ಈ ರೀತಿಯಾಗಿ. ಒಂದು ಸಮಯದಲ್ಲಿ ನೋಡುವಾಗ ಒಬ್ಬ ನರ ಮನುಷ್ಯನಿಗೆ ಪ್ರಕೃತಿ ನಡುಗ್ತಾ ಇತ್ತು, ಆದರೆ ಇವತ್ತು ಅದೇ ಪ್ರಕೃತಿ ಮನುಷ್ಯನ ಮೇಲೆ ಬಿದ್ದು ನಾಶನ ಮಾಡ್ತಾ ಇದೆ ಅಂತಂದರೆ, ಭೂಕಂಪಗಳ ಮೂಲಕವಾಗಿ ರೂಪದಲ್ಲಿ, ಸುನಾಮಿಗಳ ರೂಪದಲ್ಲಿ, ಬರಗಾಲಗಳ ರೂಪದಲ್ಲಿ, ಕಾಡ್ಗಿಚ್ಚುಗಳ ರೂಪದಲ್ಲಿ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನನ್ನು ನಾಶ ಮಾಡೋದಕ್ಕೆ ಮುಂದಾಗಿದೆ ಅಂತ ಅಂದರೆ, ಮನುಷ್ಯನು ಎಷ್ಟರ ಮಟ್ಟಿಗೆ ಕೀಳಾಗಿ ಹೋಗಿದ್ದನ್ನು ಗಮನಿಸಿ. ತನ್ನ ಸೇವಕರೇ ದೇವರ ಹೋಲಿಕೆಯಲ್ಲಿರುವಂಥ ಮನುಷ್ಯರನ್ನ ಸಂಹಾರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅಂದರೆ ಆಲೋಚನೆ ಮಾಡಿ. ಈ ರೀತಿಯಾಗಿ ಬೈಬಲ್ನ ಆಲೋಚನೆ ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿದೆಯಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾವು ಈ ರೀತಿಯಾಗಿ ಮಾಡ್ಬೋದಲ್ವಾ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ತಪ್ಪು. ಹಳೆ ಒಡಂಬಡಿಕೆಯಲ್ಲಿ ಸೂರ್ಯಚಂದ್ರನ ನಿಲ್ಲಿಸುವಂಥ ಒಂದು ಅಧಿಕಾರ ಇದ್ರೂ ಕೂಡ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಿನಗೋಸ್ಕರ ಸೂರ್ಯನೂ ನಿಲ್ಲಲ್ಲ, ಚಂದ್ರನೂ ನಿಲ್ಲಲ್ಲ, ನೀನು ಯಾರ ಮೇಲೂ ಸಿಟ್ಟನ್ನೇ ಮಾಡ್ಕೊಳಂಗಿಲ್ಲ. ಇದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಈ ಒಂದು ಕಾರ್ಯವು ಮಾತ್ರವೇ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ಅದ್ಭುತಗಳು ನಡೆದಿದೆ. ಈ ಅದ್ಭುತಗಳು ಇವಾಗ ನಡೆಯುತ್ತಾ ಅಂತ ನೋಡುವಾಗ ಇವಾಗ ನಡೆಯಲ್ಲ. ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದಿದ್ದಾನೆ. ಯಾರಾದರೂ ಸಮುದ್ರದ ಮೇಲೆ ನಡೀತಾರ? ಇವತ್ತು ಕಣ್ಣಿಗೆ ಕಾಣದಲ್ಲೇ ಇರುವಂಥ ರೋಗವನ್ನು ತೆಗೆದಿದ್ದೀನಿ, ಕೈಯಲ್ಲಿದ್ದಂಥ ನೋವನ್ನು ತೆಗೆದಿದ್ದೀನಿ, ತಲೆಯಲ್ಲಿದ್ದಂಥ ನೋವನ್ನು ತೆಗೆದಿದ್ದೀನಿ, ಹೊಟ್ಟೆ ನೋವನ್ನು ತೆಗೆದಿದ್ದೀನಿ, ನಾನು ಪ್ರೇಯರ್ ಮಾಡಿದ್ದಕ್ಕೋಸ್ಕರ ಹೊಟ್ಟೆ ನೋವಾಗಿದೆ, ಕೈಕಾಲು ನೋವು ಹೋಗಿದೆ ಎಂಬುದಾಗಿ ಇದನ್ನೇ ಹೇಳ್ತಾ ಇದ್ದಾರೆ ಹೊರತು, ನಾನು ಪ್ರೇಯರ್ ಮಾಡಿದ್ರಿಂದ ಒಬ್ಬ ಹುಟ್ಟು ಕುಂಟ ನಡೆದಾಡುವಂತೆ ಆಗಿದ್ದಾನೆ, ಹುಟ್ಟು ಕುರುಡ ನಡೆದಾಡುವಂತೆ ಆಗಿದ್ದಾನೆ, ಸತ್ತೋದಂಥವನು ಬದುಕಿದ್ದಾನೆ ಅನ್ನುವಂಥದ್ದು ಯಾವತ್ತಾರು ಕೇಳಿದ್ದೀರಾ? ಕೆಲವೊಂದು ಫೇಕ್ ವಿಡಿಯೋಗಳು ಯೂಟ್ಯೂಬಲ್ಲಿ ಕಾಣುತ್ತೆ ಈ ರೀತಿಯಾಗಿ. ಪಾಶ್ಚಾತ್ಯ ದೇಶಗಳಲ್ಲಿ ಸತ್ತಿರುವಂಥ ವ್ಯಕ್ತಿಗಳನ್ನು ಮುಚ್ಚುವಂಥ ಬಾಕ್ಸ್ಗಳಲ್ಲಿ ಕೆಲವರನ್ನು ಮಲಗಿಸೋದು, ತಿರುಗಿ ಮತ್ತೆ ಏಳಿಸುವಂಥದ್ದು. ಅಂದರೆ ಮನುಷ್ಯನನ್ನು ಮಾಯ ಮಾಡ್ತಾ ಇದ್ದಾರೆ ಹೊರತು, ಅದೇ ಒಬ್ಬ ಹುಟ್ಟು ಕುಂಟನನ್ನೇ ಎಬ್ಬಿಸ್ಲಿ. ಯೇಸು ಕ್ರಿಸ್ತನ ಹುಟ್ಟು ಕುಂಟನನ್ನೇ ಎಬ್ದಳುವಂತೆ ಮಾಡಿದ್ದಾನೆ, ಸತ್ತೋದಂಥವ್ರನ್ನೇ ಎಬ್ಬಿಸಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಎಲ್ಲವನ್ನು ಮಾಡಿದ್ದಾನೆ. ಆದರೆ ಈ ಮನುಷ್ಯನ ಕೈಲಿ ಇದು ಯಾವುದೂ ಕೂಡ ಆಗಲ್ಲ. ಆದ್ದರಿಂದ ಕಾಲಾನುಗುಣವಾಗಿ ಆಗಿರುವಂಥ ಬದಲಾವಣೆಗಳನ್ನು ಬೈಬಲಲ್ಲಿ ಗಮನಿಸಿ ಓದಿ ಅರ್ಥ ಮಾಡಿಕೊಳ್ಬೇಕು. ಕೊನೆಯದಾಗಿ ಒಂದು ರೆಫರೆನ್ಸನ್ನು ಓದ್ಕೊಂಡು ಈ ಒಂದು ಭಾಗವನ್ನು ಮುಗಿಸಿಕೊಳ್ಳೋಣ. ಯಾಕೆ ಈ ಒಂದು ಇದರಲ್ಲಿ ಸ್ವಸ್ಥತೆಗಳು ಯಾಕೆ ನಡೆಯಲ್ಲ, ಒಂದನೇ ಶತಮಾನದಲ್ಲಿ ನಡೆದಂಥ ಅದ್ಭುತಗಳು ಯಾಕೆ ಇವತ್ತಿಗೆ ನಡೆಯಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, 1ನೇ ಶತಮಾನದಲ್ಲಿ ನಡೆದಂಥ ಅದ್ಭುತಗಳು ಮೊದಲಿನ ಆ ಒಂದು ಶತಮಾನದ ಒಂದು ಕೊನೆಯ ಭಾಗಗಳಲ್ಲಿ ಹೋದಂಥ ಸಮಯದಲ್ಲಿನೇ ಸ್ವಸ್ಥತೆ ಎನ್ನುವಂಥದ್ದು ನಿಂತೋಗಿದೆ. 2 ತಿಮೋತಿ ಗ್ರಂಥ, 2 ತಿಮೋತಿ ದೇವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 4ನೇ ಅಧ್ಯಾಯ 20ನೇ ವಚನ. ಎರಸ್ತನು ಕೊರಿಂಥದಲ್ಲಿ ನಿಂತನು. ತ್ರೊಫಿಮನು ಅಂದ್ರೆ ಈ ತ್ರೊಫಿಮನು ಯಾರು ಅಂತೇಳಿ ನೋಡುವಾಗ ಪೌಲನ ಜೊತೆಯಲ್ಲಿ ಸುವಾರ್ತೆಯನ್ನು ಸಾರುವಂತ ಭಕ್ತನು. ಅವನನ್ನ ಮಿಲೇತದಲ್ಲೇ ಬಿಟ್ಟನು. ತ್ರೊಫಿಮನಿಗೆ ಹುಷಾರಿಲ್ದಲೇ ಇರುವಂತ ಕಾರಣ ತ್ರೊಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನ ಮಿಲೇತದಲ್ಲಿ ಬಿಟ್ಟೆನು. ಗಮನಿಸಿ ಏನಿದೆಯೋ ಅಂತಾನು. ಪೌಲನ ಕೈಯಿಂದ ಕೈ ವಸ್ತ್ರಗಳನ್ನು ತೆಗೆದುಕೊಂಡು ಹಾಕಿದ್ರೆ ರೋಗಿಗಳಿಗೆ ರೋಗ ಹೋಗ್ತಿತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು, ಸ್ವಸ್ಥತೆಗಳಾಗ್ತಾ ಇತ್ತು, ಅದ್ಭುತಗಳಾಗ್ತಾ ಇತ್ತು. ಆ ಅಪೊಸ್ತಲರ ನೆರಳುಗಳು ಬಿದ್ರೇನೆ ಅವರಿಗೆ ಅದ್ಭುತಗಳಾಗಿ ಹೋಗ್ತಾ ಇತ್ತು. ಆದರೆ ಆತನಿಗೆ ತ್ರೊಫಿಮನ್ಗೆ ಹುಷಾರಿಲ್ದಂಗೆ ಆಗಿದೆ, ಸೇವೆ ಮಾಡ್ತಾ ಇದ್ದಾನೆ. ಆದರೆ ಹುಷಾರಿಲ್ದಂಗೆ ಆದಂಥ ಸಮಯದಲ್ಲಿ ಅವನಿಗೆ ಹುಷಾರು ಮಾಡ್ದಲೇನೆ ಅವನನ್ನು ಅಲ್ಲೇ ಬಿಟ್ಟು ಬಂದಿದ್ದಾನೆ. ಏನಕ್ಕೋಸ್ಕರ ಬಿಟ್ಟು ಬಂದಿದ್ದಾನೆ ಆಲೋಚನೆ ಮಾಡಿ. ಎಷ್ಟೋ ಕೆಲವೊಂದು ವಾಕ್ಯಗಳು ಫಿಲಿಪಿಯವರಿಗೆ ಬರೆದ ಪುಸ್ತಕದಲ್ಲಿ ಮತ್ತು ತಿಮೋತಿ ಗ್ರಂಥದಲ್ಲಿ ನೋಡುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪೌಲನ ಕೈಯಿಂದ ಸ್ವಸ್ಥತೆ ಹೊರಗಳು ನಿಂತೋಗಿದೆ ಎನ್ನುವಂಥದ್ದು. ಅಂದರೆ 1ನೇ ಶತಮಾನದಲ್ಲಿ ಒಂದು ಸಮಯದಲ್ಲಿ ಮಾಡಿದಂಥ ಅದ್ಭುತಗಳನ್ನು ಇನ್ನೊಂದು ಸಮಯದಲ್ಲಿ ಅವರು ಮಾಡೋಕ್ಕಾಗದೆ ಹೋಗಿದ್ದಾರೆ. ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಹೇಳಿದ್ದಾರೆ. ಗಮನಿಸಿ, ಈ ಮಾತುಗಳನ್ನ ಸಂದರ್ಭಾನುಸಾರವಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು. ಪೌಲನಲ್ಲಿ ತನ್ನ ಜೊತೆಯಲ್ಲಿ ಸೇವೆ ಮಾಡುವಂಥವನನ್ನೇ ಸ್ವಸ್ಥತೆ ಮಾಡೋಕ್ಕಾಗ್ದಲೇ ಆತನನ್ನು ಬಿಟ್ಟು ಬಂದಿದ್ದಾನೆ ಅಂದರೆ ಏನು ಅರ್ಥ?
ಪೌಲನ ಕೈಯಲ್ಲಿ ಶಕ್ತಿ ಇಲ್ಲ ಅಂತನ ಅರ್ಥ? ಶಕ್ತಿ ಇಲ್ಲ. ಪವಿತ್ರಾತ್ಮನ ವರಗಳು ಆತನನ್ನು ಬಿಟ್ಟು ಹೋಗಿದೆ. ಪವಿತ್ರಾತ್ಮನ ವರ ಆತನಲ್ಲಿ ಇದೆ. ಪವಿತ್ರಾತ್ಮನ ಆತನೊಳಗೆ ಇದ್ದಾನೆ. ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗಲೇ ಪವಿತ್ರಾತ್ಮನ ಆತನೊಳಗೆ ಬಂದಿದ್ದಾನೆ. ಆದರೆ ಪವಿತ್ರಾತ್ಮನ ಶಕ್ತಿಗಳು, ಪವಿತ್ರಾತ್ಮನ ವರಗಳು ಏನಿದೆಯೋ ಆ ಒಂದು ಕಾರ್ಯವು ಆತನನ್ನು ಬಿಟ್ಟು ಹೋಗಿದೆ. ಅಂದರೆ 1ನೇ ಶತಮಾನದಲ್ಲಿ ದೇವರು ಅದನ್ನು ನಿಲ್ಲಿಸಿದ್ದಾನೆ. ಇವತ್ತು ಕುರುಡರಿಗೆ ಕಣ್ಣು ಬರುತ್ತೆ, ಕುಂಟರಿಗೆ ಕಾಲು ಬರುತ್ತೆ ಎಂಬುದಾಗಿ ಯಾವನ ಪ್ರೇಯರ್ ಮಾಡಿದ್ರು ಈ ಭೂ ಪ್ರಪಂಚದಲ್ಲಿ ಅದು ನಡೆಯಲ್ಲ. ಇದನ್ನು ಗಮನಿಸಿ. ಮತ್ತು ಮುಂದಿನ ಭಾಗದಲ್ಲಿ ಇನ್ನೂ ಕೆಲವೊಂದು ಕಾರ್ಯವನ್ನು ಬೈಬಲ್ನ ಯಾವ ರೀತಿಯಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ಕಾರ್ಯವನ್ನು ನೋಡಿಕೊಳ್ಳೋಣ. ಸಮಯವಾಗಿರುವಂಥ ಕಾರಣ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.